ನಮಸ್ತೆ. ಇಂದಿನ ಕಥಾಮಾಲ ಸಂಚಿಕೆ 5ರಲ್ಲಿ ವಾಸುದೇವ ಬಲವಂತ ಪಡಿಕೆ ಇವರ ಜೀವನದ ಘಟನೆಗಳನ್ನು ತಿಳಿಸಲಿರುವವರು ಪ್ರೇರಣಾ ತರಬೇತಿ ಸಂಸ್ಥೆಯ ನಿರ್ದೇಶಕರು ಹಾಗೂ ಗಣಿತ ಉಪನ್ಯಾಸಕರು ಆದ ಶ್ರೀ ಆದರ್ಶ ಗೋಖಲೆ. ಆತ್ಮೀಯ ಬಂಧುಗಳೇ, 1857ರ ಸ್ವಾತಂತ್ರ್ಯ ಸಂಗ್ರಾಮ ನಮ್ಮೆಲ್ಲರಿಗೂ ತಿಳಿದಿರುವಂಥದ್ದೇ. ಬ್ರಿಟಿಷ್ ಇತಿಹಾಸಕಾರರು ಯಾವ ಸ್ವಾತಂತ್ರ್ಯ ಸಂಗ್ರಾಮವನ್ನು ಸಿಪಾಯಿ ದಂಗೆ ಅನ್ನುವ ಘೋಷಣೆಯನ್ನು ಹೊರಡಿಸಿದ್ರು, ಅಂಥ ಸ್ವಾತಂತ್ರ್ಯ ಸಂಗ್ರಾಮ ಈ ದೇಶದ ನೂರಾರು ಸಾವಿರಾರು ಲಕ್ಷಾಂತರ ಸ್ವಾತಂತ್ರ್ಯ ಹೋರಾಟಗಾರರಿಗೆ ನಂತರದ ದಿನಗಳಲ್ಲಿ ನಿರಂತರ ಪ್ರೇರಣೆಯನ್ನು ತರೋದಕ್ಕೆ ಸಾಧ್ಯವಾಯಿತು. ಅಂಥ ಸ್ವಾತಂತ್ರ್ಯ ಸಂಗ್ರಾಮದ ಕಥೆಗಳನ್ನು ಕೇಳ್ತಾ ಭಾರತ ದೇಶದ ಸಾರ್ವಭೌಮತೆಗೆ ಮತ್ತು ಗಣರಾಜ್ಯ ರಾಷ್ಟ್ರವಾಗಿ ಈ ದೇಶ ರೂಪುಗೊಳ್ಳಬೇಕು ಅನ್ನುವಂಥ ಕಲ್ಪನೆಗೆ ತನ್ನ ಬದುಕನ್ನ ಧಾರೆ ಎರೆದಂತಹ ಮಹಾನ್ ಚೇತನ ಮಹಾರಾಷ್ಟ್ರದ ಒಂದು ಪುಟ್ಟ ಹಳ್ಳಿಯಲ್ಲಿ ಬೆಳಗಿ ಬರೋದಕ್ಕೆ ಸಾಧ್ಯವಾಯಿತು. ಬ್ರಿಟಿಷ್ ಇತಿಹಾಸಕಾರರು ದಾಖಲಿಸ್ತಾರೆ, 1857ರ ಸ್ವಾತಂತ್ರ್ಯ ಸಂಗ್ರಾಮ ನಡೆದ ನಂತರ ಈ ದೇಶದಲ್ಲಿ ಒಂದು ವರ್ಗಕ್ಕೆ, ಒಂದು ಪಂಗಡಕ್ಕೆ ಬಹಳ ದುಃಖವಾಗಿತ್ತು ಅಂತ ಬ್ರಿಟಿಷ್ ಇತಿಹಾಸಕಾರರು ದಾಖಲಿಸ್ತಾರೆ. ಮೊಘಲ್ ಸಾಮ್ರಾಜ್ಯ ಇನ್ನೇನು ಈ ದೇಶದಲ್ಲಿ ನಾಶವಾಗಿ ಮೊಘಲ್ ಪಳೆಯುಳಿಕೆಯೇ ಇಲ್ಲ ಅಂತ ಆಗುವಂತಹ ಹೊತ್ತಿನಲ್ಲಿ ಮಹಾರಾಷ್ಟ್ರದ ಚಿತ್ಪಾವನ ರಾಜರು ಸೇರಿಕೊಂಡು ಒಂದು ಹೊಸ ಸಾಮ್ರಾಜ್ಯವನ್ನ ಈ ದೇಶದಲ್ಲಿ ನಿರ್ಮಾಣ ಮಾಡಬೇಕು ಅಂತ ಯೋಚನೆ ಮಾಡಿದ್ರಾಯ್ತಂತೆ. ಪೇಶ್ವಾಗಳ ನಾಯಕತ್ವದಲ್ಲಿ ಇಡೀ ದೇಶದಲ್ಲಿಯೇ ಸ್ವಾತಂತ್ರ್ಯದ ಕಿಚ್ಚು ಹಬ್ಬಬೇಕು, ತನ್ಮೂಲಕ ತಕ್ಕಡಿಯನ್ನ ಹಿಡಿದುಕೊಂಡು ಯಾವ ಬ್ರಿಟಿಷರು ಈ ದೇಶಕ್ಕೆ ಬಂದಿದ್ರು ಅಂಥ ಬ್ರಿಟಿಷರನ್ನ ಈ ದೇಶದಿಂದ ಮೊಘಲರನ್ನ ಓಡಿಸಿದಂತೆ ತಮ್ಮ ದೇಶಕ್ಕೆ ಓಡಿಸುವಂತಹ ಒಂದು ಯೋಚನೆಯನ್ನ ಆ ರಾಜರೆಲ್ಲ ಸೇರಿಕೊಂಡು, ಮಹಾ ನಾಯಕರೆಲ್ಲ ಸೇರಿಕೊಂಡು ಮಾಡಿದ್ರಾಯ್ತು. ಆದ್ರೆ ಮೊಘಲ್ ಸಾಮ್ರಾಜ್ಯ ಪತನವಾಗ್ತಾ ಇದ್ದ ಹಾಗೆ, ಸ್ವಾತಂತ್ರ್ಯ ಸಮರದ ಕಾವು ಈ ದೇಶದಲ್ಲಿ ಮುಂದುವರಿತಾ ಹೋದ ಹಾಗೆ ಬ್ರಿಟಿಷರ ಕೈ ಮೇಲಾಯಿತು. ಆ ಕಾರಣದಿಂದಲಾಗಿ ಮಹಾರಾಷ್ಟ್ರದಲ್ಲಿ ಅತ್ಯಂತ ಪರಿಪೂರ್ಣ ಸಮಾಜವಾಗಿದ್ದ ಮತ್ತು ಅನೇಕ ಶಕ್ತಿಶಾಲಿ ನಾಯಕರನ್ನ ಈ ದೇಶಕ್ಕೆ ಧಾರೆ ಎರೆದಿದ್ದಂತಹ ಚಿತ್ಪಾವನ ಸಮಾಜದಲ್ಲಿಯೂ ಕೂಡ ದೇಶಕ್ಕೋಸ್ಕರ ಬದುಕಬೇಕು ಅನ್ನುವಂತಹ ಸಂಕಲ್ಪ ನಿರಂತರವಾಗಿ ಬೆಳೆದು ಬರೋದಕ್ಕೂ ಆರಂಭವಾಯಿತು. ಅಂಥ ಸಂದರ್ಭದಲ್ಲಿಯೇ ಮಹಾರಾಷ್ಟ್ರದ ಒಂದು ಪುಟ್ಟ ಊರು ಶಿರಢೋಣ್ನಲ್ಲಿ ಸರಸ್ವತಿಬಾಯಿ ಬಲವಂತರಾವ್ ದಂಪತಿಗಳ ಮಗನಾಗಿ 1845 ನವೆಂಬರ್ 4ನೇ ತಾರೀಕಿಗೆ ಜನ್ಮ ಪಡೀತಾನೆ ಒಬ್ಬ ಬಾಲಕ. ಅಸಾಧಾರಣ ಪ್ರತಿಭೆಯನ್ನ ಇಟ್ಟುಕೊಂಡು ಬೆಳೀತಾ ಇದ್ದಂತಹ ಬಾಲಕ ಬಾಲ್ಯದಲ್ಲಿಯೇ ಆಟ ಪಾಠಗಳಲ್ಲಿ ಅತ್ಯಂತ ಆಸಕ್ತಿ ಇತ್ತು ಆತನಿಗೆ. ಅವನ ಅಜ್ಜ ನಿಧಾನಕ್ಕೆ ಬೇರೆ ಬೇರೆ ಕಥೆಗಳನ್ನ ಹೇಳ್ತಾ ಇದ್ರಾಯ್ತು. ಅಜ್ಜ ಹೇಳ್ತಾ ಇದ್ದಂತಹ ಕಥೆಗಳು ಯಾವುದು ಕೂಡ ಕಾಗಕ್ಕ ಗುಬ್ಬಕ್ಕನದ್ದಲ್ಲ. ಅಜ್ಜ ಹೇಳ್ತಾ ಇದ್ದದ್ದು ಸ್ವಾತಂತ್ರ್ಯ ಸಂಗ್ರಾಮದ ಕಥೆ. ಯಾಕೆ ಅಂತಂದ್ರೆ ಬಾಲಕ ಬೆಳೀತಾ ಇದ್ದಾವಾಗ 12-13 ವರ್ಷ ಆಗಬೇಕಾಗಿದ್ರೆ 1857ರ ಸ್ವಾತಂತ್ರ್ಯ ಸಂಗ್ರಾಮ ಮೇ 10ನೇ ತಾರೀಕಿಗೆ ಆರಂಭ ಆಗಿತ್ತು. ಬೇರೆ ಬೇರೆ ಪ್ರಾಂತಗಳಲ್ಲಿ ಇದರ ಜ್ವಾಲೆ ಹಬ್ಬೋದಕ್ಕೂ ಶುರುವಾಗಿತ್ತು. ಝಾನ್ಸಿ ರಾಣಿ ಲಕ್ಷ್ಮೀಬಾಯಿಯ ತ್ಯಾಗದ ಕಥೆಗಳು, ತಾತ್ಯಾ ಟೋಪೆಯ ಸಾಹಸದ ಕಥೆಗಳು, ಅತ್ಯಂತ ಉತ್ಕೃಷ್ಟವಾಗಿ ಇಡೀ ಸೇನೆಯನ್ನ ಮುನ್ನಡೆಸ್ತಾ ಇದ್ದಂತಹ ನಾನಯ ಸಾಹೇಬ್ ಪೇಶ್ವಾನ ಮಾರ್ಗದರ್ಶನದ ಕಥೆಗಳು, ಲಂಡನ್ ತಕ್ ಚಲೇಗಿ ತೇಗಿಯೇ ಹಿಂದೂಸ್ಥಾನಕ್ಕೆ ಅಂತ ಇಡೀ ಬ್ರಿಟಿಷ್ ಸಾಮ್ರಾಜ್ಯವನ್ನೇ ಗಡಗಡನೆ ನಡಗಿಸಿದಂತಹ ಕುವರಸಿಂಹನ ಹೋರಾಟದ ಕಥೆಗಳು, ಬಹದ್ದೂರ್ ಶಹಾನ ಅತ್ಯಂತ ವೀರತ್ವದ ಕಲ್ಪನೆಗಳು, ಈ ಎಲ್ಲ ಘಟನೆಗಳನ್ನ ಕಥೆಗಳನ್ನ ತುಂಬಾ ಚೆನ್ನಾಗಿ ಅಜ್ಜನಿಂದ ಈ ಹುಡುಗ ಕಲಿತಾ ಇದ್ದ. ಯೋಚನೆ ಮಾಡ್ತಾ 1857ರ ಆ ಸಂಗ್ರಾಮದಲ್ಲಿ ಬ್ರಿಟಿಷರ ಕೈ ಮೇಲಾಯಿತು. ಯಾವ ಮಂಗಲ್ ಪಾಂಡೆ ಧೀರೋದಾತ್ತ ಕಲ್ಪನೆಯೊಂದಿಗೆ ತನ್ನ ಬದುಕನ್ನ ಭಾರತಕ್ಕೋಸ್ಕರ ಧಾರೆ ಎರೆದಿದ್ನೋ ಅಂಥ ಮಂಗಲ್ ಪಾಂಡೆಯಿಂದ ಪ್ರೇರಣೆಯನ್ನ ಪಡೆದಂತಹ ನೂರಾರು ಜನ, ಸಾವಿರಾರು ಜನ ಸ್ವಾತಂತ್ರ್ಯ ಯೋಧರು ನಿರ್ಮಾಣವಾಗಿದ್ದರು. ಅಂಥ ಒಂದು ಯುದ್ಧ ಸಂಗ್ರಾಮ ಯಾಕೆ ಸೋಲಿಗೀಡಾಯಿತು ಅನ್ನುವಂಥ ಪ್ರಶ್ನೆಗೆ ಈ ಹುಡುಗನಿಗೆ ಉತ್ತರ ಸಿಗ್ಲೇ ಇಲ್ಲ. ಆ ಹುಡುಗ ಮತ್ತೆ ಯೋಚನೆ ಮಾಡ್ತಾನೆ. ಯಾವ ಲಕ್ಷಾಂತರ ಜನರ ತ್ಯಾಗದಿಂದ, ಬಲಿದಾನದಿಂದ ಈ ದೇಶದ ಮಣ್ಣು ಪವಿತ್ರವಾಗಿದೆಯೋ ಅವರ ತ್ಯಾಗ ಮತ್ತು ಬಲಿದಾನ ಯಾವ ಕಾರಣಕ್ಕೂ ವ್ಯರ್ಥವಾಗಬಾರದು ಅಂತ ಯೋಚನೆ ಮಾಡ್ತಾ ಅಜ್ಜ ಹೇಳಿದ ಕಥೆಗಳಿಂದ ಸ್ಫೂರ್ತಿಗೊಂಡು ಇಡೀ ಭರತ ವರ್ಷದ ಕುಬೇರ ಕಥೆಯನ್ನ ತಮಟೆ ಹಿಡಿದುಕೊಂಡು ಸಮಗ್ರ ಭಾರತೀಯ ಜನಾಂಗಕ್ಕೆ ಸಾರಿದಂತಹ ಆ ಧೀರ
38 ವರ್ಷಗಳ ಅತ್ಯಂತ ಕಡಿಮೆ ಜೀವನದಲ್ಲಿ ಭಾರತೀಯ ಇತಿಹಾಸಕಾರರಿಗಿಂತಲೂ ವಿಶಿಷ್ಟವಾಗಿ ವಿದೇಶಿ ಇತಿಹಾಸಕಾರರಿಗೆ, ಅದರಲ್ಲೂ ಮುಖ್ಯವಾಗಿ ಇಂಗ್ಲಿಷ್ ಇತಿಹಾಸಕಾರರಿಗೆ ಅಲ್ಲಿಯ ತನಕ ಹೀರೋ ಅಂದಾಗ ಯಾರನ್ನ ತೋರಿಸ್ತಾ ಇದ್ರಾಯ್ತೋ, ಅಲ್ಲಿಯ ತನಕ ಐಡಿಯಲ್ ಅನ್ನುವ ಕಲ್ಪನೆಗೆ ಯಾರನ್ನ ಉದಾಹರಣೆಯಾಗಿ ತೋರಿಸ್ತಾ ಇದ್ರಾಯ್ತೋ, ಆ ಎಲ್ಲ ಜಾಗವನ್ನ ಬ್ರಿಟಿಷ್ ಇತಿಹಾಸದ ಪುಸ್ತಕಗಳಲ್ಲಿ ಆಕ್ರಮಿಸಿಕೊಂಡಂತಹ ಭಾರತದ ಚೇತನ ರಣಸಿಂಹ, ರಣಶಾರ್ದೂಲ, ನೀವಾತನನ್ನ ಯಾವೆಲ್ಲ ಯುದ್ಧದ ವಿಶೇಷಣಗಳಿಂದ ಕರೀತೀರೋ ಆ ಎಲ್ಲ ಯುದ್ಧ ವಿಶೇಷಣಗಳಿಗೂ ಕೂಡ ಸಾಕ್ಷಿಯಾಗಿ ನಿಂತಹ ಮಹಾಮಹಿಮ ಸಹ್ಯಾದ್ರಿಯ ತಪ್ಪಲಿನಲ್ಲಿ ನಿರಂತರ ಓಡಾಡ್ತಾ 5 ಭಾಷೆಗಳನ್ನ ಅತ್ಯಂತ ಸುಲಲಿತವಾಗಿ ಮಾತನಾಡ್ತಾ ಭಾರತೀಯ ಜನಮಾನಸದಲ್ಲಿ ಕ್ರಾಂತಿಯ ಕಲ್ಪನೆಯನ್ನ ಮೂಡಿಸಿದ ಭಾರತದ ಆಧುನಿಕ ಭಾರತದ ಸಶಸ್ತ್ರ ಕ್ರಾಂತಿಯ ಪಿತಾಮಹ ಅನ್ನುವ ಅಭಿಧಾನಕ್ಕೆ ಕಾರಣೀಕರ್ತನಾದಂತಹ ಪುಣ್ಯಾತ್ಮ ಮಹಾತ್ಮ ಸಹ್ಯಾದ್ರಿಯ ತಪ್ಪಲಿನಲ್ಲಿ ಬೆಳೆದು ನಿಂತಹ ಆರ್ಯಾವರ್ತದ ಸಿಂಹ ಸಾಹಸಿಕತೆಯನ್ನ ನಭದೆತ್ತರಕ್ಕೆ ಹಾರಾಡಿಸಿದಂತಹ ಕೀರ್ತಿ ಮುಕುಟಮಣಿಯೇ ವಾಸುದೇವ ಬಲವಂತ ಫಡ್ಕೆ. ಇಡೀ ಭಾರತೀಯ ಸ್ವಾತಂತ್ರ್ಯದ ಇತಿಹಾಸದಲ್ಲಿ ನವಾಧ್ಯಾಯವನ್ನ ಬರೆದಂತಹ ಧೀಮಂತ ಚೇತನ ವಾಸುದೇವ ಬಲವಂತ ಫಡ್ಕೆ. ಪುಟ್ಟ ಹಳ್ಳಿಯಲ್ಲಿ ಜನಿಸಿದರೂ ಕೂಡ ಅಜ್ಜನ ಕಥೆಗಳನ್ನ ಕೇಳ್ತಾ 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 ಸ್ವಾತಂತ್ರ್ಯದ ಕಲ್ಪನೆಯನ್ನ ಸಮಾಜಕ್ಕೆ ಕೊಟ್ಟಂತಹ ಧೀಮಂತ ಚೇತನ ವಾಸುದೇವ ಬಲವಂತ ಫಡ್ಕೆ 12 ವರ್ಷದವನಿದ್ದಾಗ ಸ್ವಾತಂತ್ರ್ಯ ಗೀತೆ ಆತನ ಕಿವಿಯಲ್ಲಿ ಅನುರಣಿಸುವುದಕ್ಕೆ ಶುರುವಾಗಿತ್ತು. ಆತ ತನ್ನ ಬಾಲ್ಯದ ಶಿಕ್ಷಣವನ್ನ ಪಡೆಯೋದಕ್ಕೆ ಅಂತ ಮುಂಬೈಯಿಂದ ಪೂನಾ ಪ್ರವಾಸವನ್ನ ನಿರಂತರವಾಗಿ ಮಾಡ್ತಾನೆ. 15 ವರ್ಷ ಆಗಬೇಕಾಗಿದ್ರೆ ಶಿಕ್ಷಣ ಪೂರ್ತಿಯಾಯಿತು. ಹುಡುಗ ಈ ತರ ಇಡೀ ದೇಶವನ್ನೆಲ್ಲ ಸುತ್ತಾಡ್ತಾ ಇದ್ರೆ, ಸಮಾಜವನ್ನೆಲ್ಲ ಸುತ್ತಾಡ್ತಾ ಇದ್ರೆ, ಕಥೆಗಳನ್ನ ಕೇಳಿ ಸುತ್ತಾಡ್ತಾ ಇದ್ರೆ ನಾಳೆ ಸಂಸಾರ ನಿರ್ವಹಣೆ, ಜೀವನ ನಿರ್ವಹಣೆ ಬಹಳ ಕಷ್ಟ ಆಗತ್ತೆ ಅಂತ ಅಪ್ಪ ಅಮ್ಮ ಹಿರಿಯರೆಲ್ಲ ಯೋಚನೆ ಮಾಡ್ತಾರೆ. 15ನೇ ವರ್ಷಕ್ಕೆ ಮದುವೆ ಆಗ್ತದೆ. ಸೈಬಾಯಿ ಇಂತ ಬಹಳ ಅತ್ಯಂತ ಪ್ರೀತಿಯ ಮತ್ತು ಸಂಪ್ರದಾಯಸ್ಥ ಕುಟುಂಬದ ಹೆಣ್ಣು ಮಗಳ ಜೊತೆಗೆ ವಾಸುದೇವ ಬಲವಂತ ಫಡ್ಕೆಯ ಮದುವೆ ಆಯಿತು. ಮದುವೆ ಆದ ನಂತರ ಸಹಜವಾಗಿಯೇ ಸಂಸಾರದ ಸುಖ, ಕಷ್ಟ, ದುಃಖ, ದುಮ್ಮಾನ, ದುಗುಡ ಎಲ್ಲರಿಗೂ ಇರೋ ಹಾಗೆ ವಾಸುದೇವ ಬಲವಂತ ಫಡ್ಕೆಗೂ ಕೂಡ ಆ ಯೋಚನೆ ಮತ್ತು ಚಿಂತನೆಗಳು ಬರೋದಿಕ್ ಶುರುವಾಯಿತು. ಉದ್ಯೋಗ ಅರಸ್ಕೊಂಡು ಹೋಗ್ತಾನೆ. ಬೇರೆ ಬೇರೆ ಭಾಗಗಳಲ್ಲಿ ಮುಂಬೈಯಿಂದ ಪೂನಾದ ತನಕ ಸುಮಾರು 2-3-4 ವರ್ಷಗಳ ಕಾಲ ಉದ್ಯೋಗವನ್ನ ಅರಸ್ತಾ ಹೋಗ್ತಾನೆ. ರೈಲ್ವೆ ಇಲಾಖೆಯಲ್ಲಿ ಆತನಿಗೆ ಒಂದು ಒಳ್ಳೆ ಉದ್ಯೋಗ ಕೂಡ ಸಿಕ್ಕಿತ್ತು. ಅಂದ್ರೆ ಮಹಾಸ್ವಾಭಿಮಾನಿ, ಕರ್ಮಠ ಬ್ರಾಹ್ಮಣ, ಬ್ರಿಟಿಷರ ಯಾವ ಮಾತುಗಳನ್ನ ಕೂಡ ಕೇಳುವಂತಹ ವ್ಯವಧಾನವೇ ಈತನಿಗಿರಲಿಲ್ಲ. ತನ್ನ ಮೇಲೆ ಆಳ್ವಿಕೆ ಮಾಡೋದಕ್ಕೆ ಅವ್ರು ಯಾರು ಅನ್ನುವಂತಹ ಪ್ರಶ್ನೆ ನಿರಂತರವಾಗಿ ಕಾಡ್ತಾ ಇತ್ತು. ಅಂಥ ಧೀಮಂತ ಫಡ್ಕೆಗೆ ರೈಲ್ವೆಯ ಉದ್ಯೋಗ ಕೆಲವು ತಿಂಗಳುಗಳ ಉದ್ಯೋಗ ಆಯಿತು. ಅಲ್ಲಿಂದ ಬೇರೆ ಬೇರೆ ಭಾಗಕ್ಕೆಲ್ಲ ಸಂಚಾರ ಮಾಡ್ತಾನೆ. ಬೇರೆ ಬೇರೆ ಕಡೆ ವಿವಿಧವಾಗಿರುವಂತಹ ಉದ್ಯೋಗವನ್ನ ಪಡೆದುಕೊಳ್ತಾ ಕೊನೆಗಾತನಿಗೆ ತನ್ನ ಪ್ರೀತಿಯ ಬಂಧುವೊಬ್ಬರ ಕಾರಣದಿಂದಲಾಗಿ ಮಿಲಿಟರಿಯಲ್ಲಿ ಸರಬರಾಜು ಮಾಡುವಂತಹ ಒಂದು ಕೆಲಸ ಸಿಗುತ್ತೆ. ಈ ಕೆಲಸವನ್ನ ಬಹಳ ನಿಷ್ಠೆಯಿಂದ ವಾಸುದೇವ ಬಲವಂತ ಫಡ್ಕೆ ಮಾಡ್ತಾ ಇರಬೇಕಾಗಿದ್ರೆ 20ನೇ ವಯಸ್ಸಿಗೆ ಆತನಿಗೆ ಮುಂಬೈಯಿಂದ ಪೂನಾಕ್ ವರ್ಗ ಆಯಿತು. ಪೂನಾ ಅನ್ನುವಂಥದ್ದು ಆಗಿನ ಕಾಲದ ಸ್ವಾತಂತ್ರ್ಯ ಹೋರಾಟದ ಶಕ್ತಿ ಕೇಂದ್ರ. ಇಡೀ ದಕ್ಷಿಣ ಭಾರತದಲ್ಲಿ ಮರಾಠ ಸಾಮ್ರಾಜ್ಯ ಮುಗಿದು ಹೋದ ನಂತರ, ಆ ಸಾಮ್ರಾಜ್ಯದ ಹೋರಾಟದ ಕಲೆ ಮಾಸಿದ ನಂತರ ಇಡೀ ದೇಶಕ್ಕೆ ಪ್ರೇರಣೆಯನ್ನ ನೀಡಿದಂತಹ ಕ್ಷೇತ್ರವೇ ದಕ್ಷಿಣ ಭಾರತ, ಅದರಲ್ಲೂ ವಿಶೇಷವಾಗಿ ಪೂನಾ. ಪೂನಾದಲ್ಲಿ ನರಸಿಂಹವಜೆ ಅಂತ ಒಬ್ರು ಬಹಳ ದೊಡ್ಡ ವೇದಾಂತ ಪಂಡಿತರಿದ್ರು. ಈತ ಇಂಗ್ಲಿಷನ್ನ ಕಲ್ತಿದ್ದ, ಹಿಂದಿ ಗೊತ್ತಿತ್ತು, ಮರಾಠಿ ಬಹಳ ಸುಲಲಿತವಾಗಿ ಮಾತನಾಡ್ತಾ ಇದ್ದ, ತೆಲುಗು ಗೊತ್ತಿತ್ತು, ಅಲ್ಪ ಸ್ವಲ್ಪ ಕನ್ನಡವನ್ನು ಕಲಿತಿದ್ದ. ಅಂಥ ವಾಸುದೇವ ನರಸಿಂಹವಜೆಯವರ ಬಳಿಯಲ್ಲ ಬಂದು ವೇದಾಧ್ಯಯನವನ್ನ ಮಾಡ್ತಾನೆ. ರುದ್ರ, ನಮಕ, ಚಮಕ ಎಲ್ಲವನ್ನ ಅಧ್ಯಯನ ಮಾಡಿದ ನಂತರ ಆತನಿಗೆ ಜೀವನದಲ್ಲಿ ತಾನೇನೋ ಒಂದು ಸಾಧಿಸಬೇಕು ಅಂತ ಅನ್ಸುತ್ತೆ. ಪ್ರಾಚೀನ ಭಾರತೀಯರು ಎಂಥ ದೊಡ್ಡ ಪರಂಪರೆಯನ್ನ ನಮಗೆ ಕೊಟ್ಟು ಹೋಗಿದ್ದಾರೆ. ವೇದಗಳ ಮೂಲಕ, ಶಾಸ್ತ್ರಗಳ ಮೂಲಕ, ಇತಿಹಾಸದ ಮೂಲಕ ಅದ್ಭುತವನ್ನ ಈ ಸಮಾಜಕ್ಕೆ ಧಾರೆ ಎರೆದಿದ್ದಾರೆ. ಅಂಥ ಭಾರತೀಯರ ಚಿಂತನೆಗಳನ್ನ ನಾನು ಅಳವಡಿಸಿಕೊಳ್ಬೇಕು ಮತ್ತದನ್ನ ಮುಂದಿನ ತಲೆಮಾರಿಗೆ ಕೊಡಬೇಕು ಅಂತ ಯೋಚನೆಯನ್ನ ಬಹಳ ಸುಂದರವಾಗಿ ಮಾಡ್ತಾನೆ. ಅಲ್ಲಿಂದ ಅನೇಕ ತಿಂಗಳುಗಳ ಕಾಲ ಪೂನಾದಲ್ಲೇ ಕೆಲಸ ಮಾಡ್ತಾ
ಒಂದು ದಿನ ಒಂದು ತಂತಿ ಸಿಕ್ಕಿತ ಆತನಿಗೆ. ತಾಯಿಗೆ ಆರೋಗ್ಯ ಕೆಟ್ಟಿದೆ, ದಯವಿಟ್ಟು ಎಷ್ಟು ಬೇಗ ಸಾಧ್ಯ ಆಗತ್ತೋ ಅಷ್ಟು ಬೇಗ ಊರಿಗೆ ಬಾ ಅಂತ ಒಂದು ತಂತಿ ಸಿಕ್ತು. ತನ್ನ ಮೇಲಧಿಕಾರಿಗಳ ಬಳಿಯಲ್ಲಿ ಹೋಗಿ ಪ್ರಾರ್ಥನೆ ಮಾಡ್ಕೊಳ್ತಾನೆ. ನನ್ನ ತಾಯಿ, ಯಾವ ತಾಯಿ ನನಗೆ ಸಂಸ್ಕಾರವನ್ನ, ಜೀವನದ ಪ್ರೇಮವನ್ನ ಧಾರೆ ಎರೆದಿದ್ದಾಳೋ ಅಂಥ ತಾಯಿ ಆರೋಗ್ಯ ಕೆಟ್ಟಿದೆ, ನಾನು ಒಂದು ಬಾರಿ ಆ ತಾಯಿಯನ್ನು ನೋಡ್ಕೊಂಡು ಬರ್ತೇನೆ ಅಂತ ಪ್ರಾರ್ಥನೆ ಮಾಡ್ತಾನೆ. ಪತ್ರಗಳ ಮೇಲೆ ಪತ್ರಗಳನ್ನ ಬರೀತಾನೆ. ಆದ್ರೆ ಮೇಲಧಿಕಾರಿಗಳಿಗೆ ಈ ತಾಯಿ, ಮಗು ಸಂಬಂಧ, ಪುತ್ರ ವಾತ್ಸಲ್ಯ, ಮಾತೃ ಪ್ರೇಮ ಇದಾವುದೂ ಕೂಡ ಗೊತ್ತಿಲ್ಲದೆ ಇದ್ದಂತಹ ಬ್ರಿಟಿಷ್ ಮೇಲಧಿಕಾರಿ ನೀನು ಕೆಲಸ ಮಾಡಿ ಹೋಗು ಅಂತ ಕಳಿಸ್ಕೊಡ್ತಾನೆ. ವಾಸುದೇವನಿಗೆ ಅದು ತಪ್ಪು ಅಂತ ಅನ್ನಿಸ್ತು. ಹೇಳದೆ ಕೇಳದೆ ಕೆಲಸ ಮಾಡ್ತಾ ಇದ್ದ ಜಾಗದಿಂದ ತನ್ನ ಊರಿಗೆ ಬಂದ. ದುರಂತ ಏನು ಅಂದ್ರೆ, ಯಾವ ವಾಸುದೇವನನ್ನ ಅಮ್ಮ ಬಹಳ ಪ್ರೀತಿಯಿಂದ ಲಾಲನೆ ಪಾಲನೆ ಪೋಷಣೆಯನ್ನ ಮಾಡ್ತಾ ಇದ್ರು, ಅಜ್ಜ ಕಥೆಗಳನ್ನ ಹೇಳ್ತಾ ಇದ್ರು ನಿಜ, ಆದ್ರೆ ಅಮ್ಮ ವಾತ್ಸಲ್ಯದ ಸುಧೆಯನ್ನ ಹರಿಸಿದ್ಲಾಯ್ತು. ವಾಸುದೇವನಿಗೆ ಭಾರತೀಯತ್ವದ ಅಭಿಮಾನವನ್ನ ಮೂಡಿಸಿದ್ಲಾಯ್ತು. ಮರಾಠಿ ಸಾಹಿತ್ಯದ ಅಗಾಧ ಪ್ರಕಾಂಡ ಪಾಂಡಿತ್ಯವನ್ನ ಮಗನಿಗೆ ಯಾವ ತಾಯಿ ಧಾರೆ ಎರೆದಿದ್ಲೋ ಅಂಥ ತಾಯಿಯನ್ನ ಕೊನೆಯ ಕ್ಷಣದಲ್ಲಿ ನೋಡಬೇಕು ಅಂತ ಓಡೋಡಿ ಬಂದಂತಹ ಮಗನಿಗೆ ಸ್ವಾಗತ ಮಾಡೋದಕ್ಕೆ ನಗತಾ ನಗತಾ ಬಾಗಿಲಿನ ಎದುರುಗಡೆ ತಾಯಿ ಇರಲಿಲ್ಲ. ತಾಯಿಯ ಶವ ವಾಸುದೇವ ಬಲವಂತ ಫಡ್ಕೆಯನ್ನ ಸ್ವಾಗತ ಮಾಡ್ತಾ ಇತ್ತು. ಆವತ್ತೇ ನಿರ್ಣಯ ಮಾಡಿದ, ಯಾವ ಬ್ರಿಟಿಷ್ ಪ್ರಶಾಸನ ವ್ಯವಸ್ಥೆ ನನಗೆ ನನ್ನ ತಾಯಿಯ ಅಂತಿಮ ದರ್ಶನಕ್ಕೆ, ತಾಯಿಯನ್ನ ಜೀವಂತ ಇರಬೇಕಾಗಿದ್ರೆ ನೋಡೋದಕ್ಕೆ ಒಂದು ತೊಟ್ಟು ನೀರನ್ನ, ಗಂಗಾಜಲವನ್ನ ತಾಯಿಯ ಬಾಯಿಗೆ ಬಿಡೋದಕ್ಕೆ ಅವಕಾಶ ಮಾಡಿಕೊಡದೇ ಇರುವಂತಹ ಬ್ರಿಟಿಷ್ ಸತ್ತೆಯನ್ನ ನಾನು ಈ ದೇಶದಿಂದ ಓಡಿಸ್ಬಿಡ್ತೇನೆ ಅನ್ನುವಂತಹ ಸಂಕಲ್ಪವನ್ನ ಮಾಡಿ ತನ್ನ ಹೃದಯ ಕಮಲದಲ್ಲಿ ಯಾವ ತಾಯಿ ವಾಸವಾಗಿದ್ಲೋ ಆ ಜಾಗಕ್ಕೆ ಭಾರತ ಮಾತೆಯ ಪ್ರತಿಷ್ಠಾಪನೆಯನ್ನ ಮಾಡ್ತಾನೆ. ಕೆಲಸ, ತಾಯಿಯ ಕರ್ಮಾಂಗಗಳೆಲ್ಲ ಮುಗೀತು, ಮತ್ತೆ ವಾಪಸ್ ಪೂನಾಕ್ಕೆ ಹೋಗ್ತಾನೆ. ಆದ್ರೆ ಅವನ ಮನಸ್ಸಿನಲ್ಲಿ ದೇಶಕ್ಕೋಸ್ಕರ ಕೆಲಸ ಮಾಡಬೇಕು ಅನ್ನುವಂತಹ ವಾಂಛೆ ಮತ್ತು ತುಡಿತ ನಿರಂತರವಾಗಿರುತ್ತೆ. ಪೂನಾಕ್ಕೆ ಹೋದ ತಕ್ಷಣ ಮಾಡದಂತಹ ಕೆಲಸ, ಪೂನಾದಲ್ಲಿ ಸಾರ್ವಜನಿಕ ಸಭಾ ಅಂತೊಂದು ಯೋಜನೆ ಇತ್ತು. ಸಾರ್ವಜನಿಕ ಸಭಾದ ಕಲ್ಪನೆ ಏನು ಅಂತಂದ್ರೆ, ಸ್ವದೇಶಿ ವಸ್ತುಗಳನ್ನ ಈ ದೇಶದಲ್ಲಿ ಪ್ರಸಾರ ಮಾಡುವಂಥದ್ದು. ಇದೇ ದೇಶದಿಂದ ಬಟ್ಟೆಯನ್ನ ಕೊಂಡೋಗಿ, ಹತ್ತಿಯನ್ನ ಕೊಂಡೋಗಿ ವಿದೇಶದಲ್ಲಿ ಬಟ್ಟೆ ಮಾಡಿ ವಾಪಸ್ ಭಾರತಕ್ಕೆ ಬಂದು ದುಪ್ಪಟ್ಟು, 3 ಪಟ್ಟು, 4 ಪಟ್ಟು ಬೆಲೆಯಲ್ಲಿ ಮಾರಾಟ ಮಾಡುವಂತಹ ಬ್ರಿಟಿಷರ ವಿರುದ್ಧ ಮತ್ತು ಬ್ರಿಟಿಷರು ಈ ದೇಶದಲ್ಲಿ ವ್ಯವಸ್ಥಿತವಾಗಿ ಮೂಡಿಸ್ತಾ ಇರುವಂತಹ ಬ್ರಿಟಿಷ್ ವಸ್ತುಗಳ ಆರ್ಥಿಕ ಪಾರತಂತ್ರ್ಯದ ವಿರುದ್ಧ ಭಾರತೀಯರು ಸೆಟೆದು ನಿಲ್ಲಬೇಕು ಅಂತ ಒಂದು ಯೋಚನೆಯನ್ನ ಮಾಡಿದ್ದರ ಪರಿಣಾಮವಾಗಿಯೇ ಪೂನಾದಲ್ಲಿ ಸಾರ್ವಜನಿಕ ಸಭಾ ಅಂತ ಒಂದು ಮೂಡಿಬಂತು. ಆ ಸಾರ್ವಜನಿಕ ಸಭಾದ ನಾಯಕರಾಗಿದ್ದಂಥವರು ಇಡೀ ದೇಶವನ್ನ ಏಕಸೂತ್ರದಲ್ಲಿ ಪೋಣಿಸಿದಂತಹ ಮಹಾದೇವ ಗೋವಿಂದ ರಾನಡೆ ಮತ್ತು ಗಣೇಶ ವಾಸುದೇವ ಜೋಶಿ ಅನ್ನುವಂತಹ ಮಹಾತ್ಮರು ಸಾರ್ವಜನಿಕ ಸಭಾದ ಕೆಲಸಗಳನ್ನ ಮುಂದುಕೊಂಡೋಗ್ತಾ ಇದ್ರಾಯ್ತು. ಆ ಇಬ್ಬರ ಭಾಷಣದಿಂದ ವಾಸುದೇವ ಬಹಳ ಪ್ರಭಾವಿತನಾಗ್ತಾನೆ. ನಿತ್ಯವೂ ಕೂಡ ಸ್ವದೇಶಿ ವಿಚಾರದ ಮಂಥನ, ಬೆಳಗ ಆಗಬೇಕಾಗಿದ್ರೆ ಸ್ವದೇಶಿ ವಸ್ತುಗಳು, ಸಾಯಂಕಾಲದ ಹೊತ್ತಿನ ಭಾಷಣವನ್ನ ಕೇಳಬೇಕಾಗಿದ್ರೆ ಭಾರತೀಯ ಪ್ರಶಾಸನವನ್ನ ಈ ದೇಶದಲ್ಲಿ ಅತ್ಯಂತ ಜರೂರಾಗಿ ತರಬೇಕು ಅನ್ನುವಂತಹ ಹೋರಾಟದ ಕಾವು. ಇದರಿಂದ ನಿರಂತರವಾಗಿ ಪ್ರೇರಣೆಗೆ ಒಳಗಾದಂತಹ ವಾಸುದೇವ ತನ್ನ ಕೆಲಸದ ಜೊತೆಯಲ್ಲಿಯೇ ಬ್ರಿಟಿಷರಿಗೆ ಅರಿವಾಗದ ಹಾಗೆ ತಾನೂ ಕೂಡ ಸ್ವಾತಂತ್ರ್ಯ ಸಂಗ್ರಾಮದಲ್ಲಿ ಭಾಗವಹಿಸ್ತಾನೆ. ಮಹಾರಾಷ್ಟ್ರದಲ್ಲಿ ಅತ್ಯಂತ ಪ್ರಸಿದ್ಧವಾಗಿರುವಂತಹ ಮಹಾರಾಷ್ಟ್ರ ಎಜುಕೇಶನ್ ಸೊಸೈಟಿ ಅಂತ ನಾವು ಯಾವುದನ್ನ ಇತಿಹಾಸದ ಪುಟಗಳಲ್ಲಿ ಗುರುತಿಸ್ತೇವೆ, ಆ ಮಹಾರಾಷ್ಟ್ರ ಎಜುಕೇಶನ್ ಸೊಸೈಟಿಯನ್ನ ಆರಂಭ ಮಾಡಿದ್ದು ಕೂಡ ವಾಸುದೇವನೇ. ಪುನಾ ನೇಟಿವ್ ಇನ್ಸ್ಟಿಟ್ಯೂಷನ್ ಅನ್ನುವಂತಹ ಹೆಸರಿನಲ್ಲಿ ಶುರು ಮಾಡಿದಂತಹ ಒಂದು ಶಿಕ್ಷಣ ಸಂಸ್ಥೆ ಮಹಾರಾಷ್ಟ್ರ ಎಜುಕೇಶನ್ ಸೊಸೈಟಿಯಾಗಿ ನೂರಾರು ಜನ, ಸಾವಿರಾರು ಜನ ದೇಶಭಕ್ತರನ್ನ ಶಿಕ್ಷಣ ವ್ಯವಸ್ಥೆಯ ಮೂಲಕ ಕೊಡುವಂತ ಕೆಲಸ ಆಯಿತು. ಯಾಕೆಂದ್ರೆ ಮೆಕಾಲೆ ಯಾವ ಶಿಕ್ಷಣವನ್ನ 1835ರಲ್ಲೇ ಈ ದೇಶದಲ್ಲಿ ಹೇರಿದ್ದನಾಯಿತು, ಅಂಥ ಶಿಕ್ಷಣ ವ್ಯವಸ್ಥೆಗೆ ವ್ಯತಿರಿಕ್ತವಾಗಿ ಭಾರತೀಯ ಪರಂಪರೆ, ಭಾರತೀಯ ಚಿಂತನೆ, ಭಾರತೀಯ ವಿಚಾರಗಳು, ಭಾರತೀಯ ಆಚಾರ, ವಿಜ್ಞಾನ, ಸಂಪ್ರದಾಯ ಇವುಗಳೆಲ್ಲವೂ ಕೂಡ ಭಾರತೀಯ ಯುವ ಮನಸ್ಸುಗಳಿಗೆ ಸಿಗಬೇಕು ಅನ್ನುವಂತಹ ಯೋಚನೆಯನ್ನ ಮಾಡಿದ್ದರ ಪರಿಣಾಮವಾಗಿಯೇ ವಿಶಾಲವಾಗಿರುವಂತಹ ಶಿಕ್ಷಣ ಸಾಮ್ರಾಜ್ಯವನ್ನ ಒಬ್ಬ ಸಾಮಾನ್ಯ ವಾಸುದೇವ ರೂಪಿಸೋದಕ್ಕೆ ಸಾಧ್ಯವಾಯಿತು. ಶಿಕ್ಷಣ ಸಂಸ್ಥೆ ಆಗ್ತಾ ಹೋದ ಹಾಗೆ ಉದ್ಯೋಗ ಹೋಯಿತು. ಉದ್ಯೋಗದ ಜೊತೆಯಲ್ಲಿಯೇ ಸ್ವಾತಂತ್ರ್ಯದ ಚಿಂತನೆಗಳನ್ನ ಹಳ್ಳಿಗಳಿಗೆ ತಲುಪಿಸಬೇಕು ಅಂತ ಯೋಚನೆ ಮಾಡ್ತಾನೆ. ಯಾವಾಗ ಆತನಿಗೆ ಹಳ್ಳಿಗಳಲ್ಲಿ ಸ್ವಾತಂತ್ರ್ಯದ ಕಲ್ಪನೆಗಳನ್ನ ತಲುಪಿಸಬೇಕು ಅನ್ನುವ ಚಿಂತನೆ ಬರುತ್ತೋ
ಆವಾಗ ಕಣ್ಣಿಗೆ ಬಿದ್ದದ್ದೇ ರಾಮೋಶಿಗಳು ಅನ್ನುವಂತಹ ಗುಡ್ಡಗಾಡಿನ ಜನ. ರಾಮೋಶಿಗಳು ಸಾಮಾನ್ಯರಲ್ಲ. ರಾಮೋಶಿಗಳಿಗೆ ಒಂದು ದೊಡ್ಡ ಇತಿಹಾಸ ಇದೆ. ಮರಾಠ ಸಾಮ್ರಾಜ್ಯದಲ್ಲಿ ಯಾವ ಶಿವಛತ್ರಪತಿ ಶಿವಾಜಿ ಮಹಾರಾಜ್ ಹೈಂದವಿ ಸಾಮ್ರಾಜ್ಯವನ್ನ ಈ ದೇಶದಲ್ಲಿ ಸ್ಥಾಪನೆ ಮಾಡಿ ಮೊಘಲ್ ಅರಸರನ್ನ ದಕ್ಷಿಣ ಭಾರತದ ಕಡೆಗೆ ತಲೆ ಎತ್ತಿ ನೋಡದ ಹಾಗೆ ಮಾಡಿದ್ನೋ, ಸಹ್ಯಾದ್ರಿಯ ಬೆಟ್ಟಗಳಲ್ಲಿ ಓಡಾಡ್ತಾ ಇದ್ದಂತಹ ಇಲಿ ಅಂತ ಯಾವ ಮೊಘಲರು ಶಿವಾಜಿಯನ್ನ ಕರೆದರೋ, ಅಂಥ ಶಿವಾಜಿ ಮಹಾರಾಜ್ ತಾನು ಇಲಿಯಲ್ಲ ತಾನು ಹುಲಿ ಅನ್ನೋದನ್ನ ತೋರಿಸಿ ರಾಯಗಢದಲ್ಲಿ ಪಟ್ಟಾಭಿಷಿಕ್ತನಾದನೋ ಗಾಗಾ ಭಟ್ಟರಿಂದ. ಅಂಥ ಶಿವಾಜಿ ಮಹಾರಾಜರ ಮರಾಠ ಸೈನ್ಯದಲ್ಲಿ ದೊಡ್ಡ ಸಂಖ್ಯೆಯಲ್ಲಿದ್ದಂತಹ ಗುಡ್ಡಗಾಡು ಜನರೇ ರಾಮೋಶಿಗಳು. ಅಂಥ ರಾಮೋಶಿಗಳನ್ನ ಭೇಟಿ ಮಾಡ್ತಾನೆ. ರಾಮೋಶಿಗಳನ್ನ ಭೇಟಿ ಮಾಡದಂತಹ ವಾಸುದೇವ ಅವರಲ್ಲಿದ್ದಂತಹ ಆತ್ಮಪ್ರಜ್ಞೆಯನ್ನ ಜಾಗೃತಗೊಳಿಸ್ತಾನೆ. ಭಾರತೀಯರ ಬಹಳ ದೊಡ್ಡ ಸೋಲೇನು ಅಂತಂದ್ರೆ ಆತ್ಮವಿಸ್ಮೃತಿ. ತಮ್ಮ ಪೂರ್ವಿಕರು ಯಾರು, ತಮ್ಮ ಸಾಧನೆ ಏನು, ತಮ್ಮ ಇತಿಹಾಸ ಏನು, ತಮ್ಮ ಹಿಂದೆ ಇದ್ದವರು ಯಾರು ಅನ್ನುವಂಥದ್ದರ ಅರಿವೇ ಇಲ್ಲದೆ ಕಾಡಿನ ಪಾಲಾಗಿದ್ದಂತಹ ರಾಮೋಶಿಗಳನ್ನ ಸೇರಿಸಿಕೊಂಡು ತಮ್ಮ ಇತಿಹಾಸವನ್ನ ಅವರ ಎದುರುಗಡೆ ಅರ್ಹುತ್ತಾನೆ ವಾಸುದೇವ. ರಾಮೋಶಿಗಳಿಗೆ ಸತ್ಯ ಅಂತ ಅನ್ಸತ್ತೆ. ನಾವು ಒಂದು ಸಶಸ್ತ್ರ ಕ್ರಾಂತಿಯನ್ನ ಈ ದೇಶದಲ್ಲಿ ಮಾಡಬೇಕು ಅನ್ನುವಂಥದ್ದನ್ನ ರಾಮೋಶಿಗಳಿಗೆ ಬಹಳ ಸೂಚ್ಯವಾಗಿ ವಾಸುದೇವ ಬಲವಂತ ಪಡಕೆ ಹೇಳಿದ್ದರ ಪರಿಣಾಮವಾಗಿ ಒಂದು ಸೈನ್ಯದ ನಿರ್ಮಾಣದ ಪರಿಕಲ್ಪನೆಗಳು ನಡೆಯುತ್ತಾ ಹೋಯಿತು. ದುರ್ದೈವವಶಾತ್ ಇದೇ ಸಂದರ್ಭದಲ್ಲೇ, ಇದರ ಆಸುಪಾಸಿನಲ್ಲೇ ಒಂದು ಕಡೆ ಉದ್ಯೋಗ, ಒಂದು ಕಡೆ ರಾಮೋಶಿಗಳ ಭೇಟಿ, ಇನ್ನೊಂದು ಕಡೆ ಸ್ವದೇಶಿ ಚಿಂತನೆ, ಮತ್ತೊಂದು ಕಡೆ ಬ್ರಿಟಿಷರನ್ನ ಈ ದೇಶದಿಂದ ಓಡಿಸುವಂಥದ್ದು. ಈ ಎಲ್ಲ ಯೋಜನೆಗಳ ನಡುವೆ ಅತ್ಯಂತ ಪ್ರೀತಿಯ ಪತ್ನಿ ಸೈಬಾಯಿ ಮಗಳನ್ನ ವಾಸುದೇವನ ಕೈಗೆ ಕೊಟ್ಟು ಮರಣಿಸಿದ್ಲು. ಮುತ್ತೈದೆ ಸಾವು ಆಕೆಯದ್ದಾಯಿತು. ವಾಸುದೇವನಿಗೆ ದಿಕ್ಕು ತೋಚದ ಹಾಗಾಯಿತು. ಒಂದು ಕಡೆಯಿಂದ ಹಿಡಿದಂತಹ ಸ್ವದೇಶಿ ವೀರವ್ರತ ಅದನ್ನ ಸಾಧನೆ ಮಾಡಬೇಕಾಗಿದ್ರೆ ಮನೆಯಲ್ಲಿ ಕೂತ್ಕೊಂಡ್ರೆ ಆಗೋದಿಲ್ಲ, ತಾನು ಊರೂರು ಸುತ್ತಾಡಬೇಕು. ಹಾಗಿದ್ರೆ ಪುಟ್ಟ ಮಗುವನ್ನ, ತನ್ನ ತಂದೆಯನ್ನ, ತನ್ನ ತಾತನನ್ನ, ತನ್ನ ಇಡೀ ಕುಟುಂಬವನ್ನ ನೋಡ್ಕೊಳ್ಳುವಂಥದ್ದು ಯಾರು ಅನ್ನೋ ಯೋಚನೆಗೆ ಬಿದ್ದಾವಾಗ ಆತನಿಗೆ 2ನೇ ಮದುವೆ ಮಾಡಬೇಕು ಅಂತ ಹಿರಿಯರು ಒಂದು ಪ್ರಸ್ತಾಪವನ್ನ ಎದುರುಗಡೆ ಇಟ್ರು. ವಾಸುದೇವ ಆರಂಭದಲ್ಲಿ ಒಪ್ಪದೇ ಇದ್ರೂ ಕೂಡ ಕುಟುಂಬ ನಿರ್ವಹಣೆ ಮತ್ತು ರಾಷ್ಟ್ರ ಜಾಗರಣೆಯ ಕಲ್ಪನೆ ಮನಸ್ಸಿನಲ್ಲಿ ಬಂದಾವಾಗ ತಾನು 2ನೇ ಮದುವೆ ಆಗಬೇಕು ಅಂತ ನಿರ್ಧಾರ ಮಾಡ್ತಾನೆ. ಗೋಪಿಕಾಬಾಯಿ ಆತನಿಗೆ 2ನೇ ಮದುವೆ ಆಗಿ ಮನೆ ತುಂಬುತ್ತಾಳೆ. ವಾಸುದೇವ ಬಲವಂತ ಪಡಕೆ ಒಂದು ಪತ್ರದಲ್ಲಿ ಉಲ್ಲೇಖ ಮಾಡ್ತಾನೆ, ನನಗೆ 2ನೇ ಪತ್ನಿ ಎಂಥ ಅದ್ಭುತವಾಗಿರುವಂತಹ ಜೀವನ ಶೈಲಿ ಮತ್ತು ಕೌಶಲವನ್ನ ಹೊಂದಿದ್ಲು ಅಂದ್ರೆ, ಒಂದೇ ಒಂದು ದಿನ ನಾವು ಎಷ್ಟು ದಿನಗಳ ಕಾಲ ಜೊತೆಯಾಗಿದ್ವೋ, ಎಷ್ಟು ಗಳಿಗೆಗಳ ಕಾಲ ಮಾತನಾಡಿದ್ವೋ, ಅಷ್ಟೂ ಗಳಿಗೆಯಲ್ಲಿ, ಅಷ್ಟೂ ದಿನಗಳಲ್ಲಿ ನನ್ನ ಪತ್ನಿ ನನಗೆ ಸೀರೆ ಬೇಕು, ಆಭರಣ ಬೇಕು ಅಂತ ಕೇಳಿಲ್ಲ. ಪ್ರತಿ ನಿಮಿಷ, ಪ್ರತಿ ಕ್ಷಣ ರಾಷ್ಟ್ರದ ಕಾರ್ಯದಲ್ಲಿ ತ್ಯಾಗ ಸಾಹಸದ ಪುಷ್ಪಮಾಲೆಯನ್ನು ತಾಯಿ ಭಾರತೀಯ ಪಾದಕಮಲಗಳಿಗೆ ಅರ್ಪಣೆ ಮಾಡೋದಕ್ಕೆ ಗಂಡನಿಗೆ ಒಬ್ಬ ಹೆಂಡತಿ ಏನು ಮಾಡಬಹುದೋ ಆ ಎಲ್ಲವನ್ನ ಕೂಡ ಮಾಡುವಂತಹ ಯೋಚನೆಯನ್ನ ತನ್ನ 2ನೆಯ ಪತ್ನಿ ಗೋಪಿಕಾಬಾಯಿ ಮಾಡಿದ್ಲಾಯ್ತು ಅಂತ ಬಹಳ ಸುಂದರವಾಗಿ ವಾಸುದೇವ ತನ್ನ ಆತ್ಮಕಥೆಯಲ್ಲಿ ಬರೀತಾನೆ. ಸಖಾ ಸಪ್ತಪದಿ ಭವ ಸಹ ಧರ್ಮಚರಿ ಭವ ಅನ್ನುವ ವೇದೋಕ್ತ ಮಾತುಗಳನ್ನ ಯಥಾವತ್ತಾಗಿ ಪಾಲಿಸಿದಂತಹ ಗೋಪಿಕೆ ತನ್ನ ಪುಟ್ಟ ಮಗುವಿಗೆ ಆಸರೆಯಾಗ್ತಾಳೆ, ತನ್ನ ಮನೆಗೆ, ತನ್ನ ಕುಟುಂಬಕ್ಕೆ, ತನ್ನ ರಾಷ್ಟ್ರ ಕಾರ್ಯಕ್ಕೆ ಆಸರೆಯಾಗಿದ್ದಾಳೆ ಅಂತ ಬಹಳ ಹೆಮ್ಮೆಯಿಂದ ಆಕೆಯನ್ನ ವಾಸುದೇವ ಅನೇಕ ಸಂದರ್ಭಗಳಲ್ಲಿ ನೆನಪಿಸ್ಕೊಳ್ತಾನೆ ಕೂಡ. ಒಂದ್ ಕಡೆ ಮನೆಯ ಪರಿಸ್ಥಿತಿ ನಿಧಾನಕ್ಕೆ ಆಯಕಟ್ಟಿನ ಜಾಗಕ್ಕೆ ಬಂದು ನಿಲ್ಲಬೇಕಾಗಿದ್ರೆ ರಾಷ್ಟ್ರ ಕಾರ್ಯ ವಾಸುದೇವನನ್ನ ಕರೀತಾ ಇತ್ತು. 1878-79 ಹೊತ್ತಿಗೆ ರಾಮೋಶಿಗಳನ್ನ ಸೇರಿದಂತಹ ಒಂದು ದೊಡ್ಡ ಸೈನ್ಯದ ನಿರ್ಮಾಣ ಆಯಿತು. ಈ ಸೈನ್ಯದ ನಿರ್ಮಾಣ ಆದ ನಂತರ ಮತ್ತೆ ಸಶಸ್ತ್ರ ಕ್ರಾಂತಿಗೆ, ಬ್ರಿಟಿಷರ ವಿರುದ್ಧ ಹೋರಾಟವನ್ನ ಮಾಡೋದು ಅಂತ ನಿರ್ಣಯ ಆಯಿತು. ಈ ನಿರ್ಣಯ ಆದ ತಕ್ಷಣ ಆತ ಮನೆಗೆ ವಾಪಸ್ ಬರ್ತಾನೆ. ಮನೆಗೆ ವಾಪಸ್ ಬಂದ ನಂತರ ತನ್ನ ಹಿರಿಯರ ಆಶೀರ್ವಾದವನ್ನ ಪಡೆದುಕೊಂಡು ಪತ್ನಿ ಗೋಪಿಕೆ ಹತ್ರ ಹೋಗ್ತಾನೆ. 16-17 ವರ್ಷದ ತರುಣಿ ಆಕೆ. ಒಂದು ದಿನವೂ ಜೀವನದ ಸುಖವನ್ನ ಅನುಭವಿಸಲಿಲ್ಲ. ಗಂಡನ ಜೊತೆಗೆ ರಾಷ್ಟ್ರೀಯ ಕಾರ್ಯದ ನೆಮ್ಮದಿಯ ದಿನಗಳನ್ನ ಕಂಡುಕೊಂಡಿದ್ಲಾಯ್ತು, ಆದ್ರೆ ಸಾಮಾನ್ಯವಾಗಿ ದಾಂಪತ್ಯದ ಸುಖವನ್ನ ಆಕೆ ಅನುಭವಿಸಲೇ ಇಲ್ಲ. ಆಕೆಯ ಹತ್ರ ಬಂದು ಅತ್ಯಂತ ವಿನೀತನಾಗಿ ಕೈ ಮುಗಿದುಕೊಂಡು ಹೇಳ್ತಾನಂತೆ, ವಾಸುದೇವ, ನಾನು ರಾಷ್ಟ್ರದ ಕಾರ್ಯಕ್ಕೆ ಮುಂದೆ ಹೋಗಬೇಕು ಅಂತಿದ್ದೇನೆ.
ನನಗೆ ಅವಕಾಶ ಮಾಡಿಕೊಡು, ನಾನು ನಿನಗೆ ಬಹಳ ಕಷ್ಟವನ್ನ ಕೊಡ್ತಾ ಇದ್ದೇನೆ, ಮುಂದೊಂದು ದಿನ ಭಾರತ ಸ್ವತಂತ್ರಗೊಂಡಾಗ ನಾನು ಮತ್ತೆ ನಿನ್ನನ್ನು ಭೇಟಿಯಾಗೋದಿಕ್ಕೆ ಬರ್ತೇನೆ ಅಂತ ಕೈ ಮುಗಿತಾನೆ. ಆವಾಗ ವಾಸುದೇವನ ಎರಡೂ ಕೈಗಳನ್ನ ತನ್ನ ಕೈಯ ಒಳಗಡೆ ಇಟ್ಟಂತಹ ಹೆಂಡತಿ ಗೋಪಿಕೆ ಹೇಳ್ತಾಳೆ, ಅಯ್ಯೋ, ದೇಶದ ಕೆಲಸಕ್ಕೋಸ್ಕರ ಅಂತ ನೀವು ಹೋಗ್ತಾ ಇದ್ದೀರಿ, ನಾನು ಅದೇನು ದೊಡ್ಡ ಕಷ್ಟ ಪಡ್ತಾ ಇದ್ದೇನೆ. ಅಯೋಧ್ಯೆಯ ಅರಸ ಶ್ರೀರಾಮಚಂದ್ರನ ಕೈಯನ್ನ ಹಿಡಿದಂತಹ ಸೀತಾಮಾತೆ ಧರ್ಮ ಕಾರ್ಯಕ್ಕೋಸ್ಕರ ಕಷ್ಟಪಡಲಿಲ್ವೇ? ಯಾವ ರಾವಣನಂತಹ ನೂರಾರು ಸಾವಿರಾರು ರಾಕ್ಷಸರ ಸಂಹಾರಕ್ಕೋಸ್ಕರವೇ ಅವತಾರವೆತ್ತಿದಂತಹ ಶ್ರೀರಾಮಚಂದ್ರನ ಜೊತೆಯಲ್ಲಿ 14 ವರ್ಷಗಳ ವನವಾಸ, ತದನಂತರದ ದಿವಸದಲ್ಲಿ ಲವಕುಶರನ್ನ ಪಡೆಯೋದಕ್ಕೆ ಮತ್ತೆ ವನವಾಸಕ್ಕೆ ಸೀತಾಮಾತೆ ಹೋಗ್ಲಿಲ್ವೇ? ವೀರಾಧಿವೀರರಾದಂತಹ ಧರ್ಮಸುತರಾಗಿರುವ ಪಾಂಡು ಸುತರಾಗಿದ್ದಂತಹ 5 ಜನ ಗಂಡಂದಿರನ್ನ ಪಡೆದುಕೊಂಡಂತಹ ದ್ರೌಪದಿಗೆ ಕಷ್ಟ ತಪ್ಪಿತ್ತೆ? ಆ ಸೀತೆ, ಆ ದ್ರೌಪದಿಯರ ಎದುರುಗಡೆ ಈ ಗೋಪಿಕಾಬಾಯಿ ಯಾವ ಲೆಕ್ಕ? ತಾವು ಮುಂದಕ್ಕೆ ಹೋಗಿ ಸ್ವತಂತ್ರ ಸಂಗ್ರಾಮದಲ್ಲಿ ವಿಜಯವನ್ನ ಪಡೆದ ನಂತರ ಮತ್ತೆ ನನ್ನ ಬಳಿಗೆ ಬನ್ನಿ ಅಂತ ಬಹಳ ಪ್ರೀತಿಯಿಂದ ಹಣೆಗೆ ತಿಲಕ ಇಟ್ಟು ಮಹಾರಾಷ್ಟ್ರದ ಸಂಪ್ರದಾಯದಂತೆ ಬೀಳ್ಕೊಡ್ತಾಳೆ. ಆದರೆ ಗೋಪಿಕೆಗೂ ಗೊತ್ತಿರಲಿಲ್ಲ, ವಾಸುದೇವನಿಗೂ ಗೊತ್ತಿರಲಿಲ್ಲ, ಪ್ರಾಯಶಃ ಇದು ತಮ್ಮ ಜೀವನದ ಕೊನೆಯ ಭೇಟಿ ಅನ್ನುವಂಥದ್ದು ಇಬ್ಬರಿಗೂ ಗೊತ್ತಿರಲಿಲ್ಲ. ಹೆಂಡತಿಯ ಪ್ರೀತಿಯನ್ನ, ಪುಟ್ಟ ಮಗುವಿನ ವಿಶ್ವಾಸವನ್ನ ಪಡೆದುಕೊಂಡು ನೇರವಾಗಿ ಆತ 1879 ಮಹಾಶಿವರಾತ್ರಿಯ ದಿನ ಸಾಯಂಕಾಲ ಪೂನಾದಲ್ಲಿ ಸೇರಿದ್ದಂತಹ ಗುಡ್ಡಗಾಡು ಪ್ರದೇಶದಲ್ಲಿ ಸೇರಿದ್ದಂತಹ ತನ್ನ ಸೈನಿಕರ ಜೊತೆಯಲ್ಲಿ ಸೇರ್ಕೊಂಡು ಒಂದು ನಿರ್ಣಯಕ್ಕೆ ಬರ್ತಾನೆ. ತಾವು ಸ್ವಾತಂತ್ರ್ಯದ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗಬೇಕು. ಸ್ವಾತಂತ್ರ್ಯದ ಹೋರಾಟವನ್ನ ಮುಂದುವರಿಸಿಕೊಂಡು ಹೋಗಬೇಕು ಅಂದ್ರೆ ಸೈನ್ಯ ಬೇಕು, ದುಡ್ಡು ಬೇಕು. ಆ ದುಡ್ಡು ಎಲ್ಲಿಂದ ಬರುತ್ತೆ? ದುಡ್ಡು ಬರಬೇಕು ಅಂತಂದ್ರೆ ಲೂಟಿ ಮಾಡಬೇಕು. ಯಾರನ್ನ ಲೂಟಿ ಮಾಡಬೇಕು? ಯಾರು ದೇಶದ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದ್ದಾರೆ ಶ್ರೀಮಂತರು, ಯಾರು ಈ ದೇಶದ ಅನ್ನ ತಿಂದು ದೇಶಕ್ಕೆ ಎರಡು ಬಗೆಯುವಂತಹ ತೀರ್ಮಾನವನ್ನ ಕೈಗೊಂಡಿದ್ದಾರೆ, ಯಾರು ಬ್ರಿಟಿಷರ ಏಜೆಂಟರ್ಗಳಾಗಿ ಕೆಲಸ ಮಾಡ್ತಾ ಇದ್ದಾರೆ, ಅವರ ಸಂಪತ್ತನ್ನ ಲೂಟಿ ಮಾಡಬೇಕು. ಅದರ ಮೂಲಕ ಸೈನ್ಯ ಶಕ್ತಿಯನ್ನ ಇನ್ನಷ್ಟು ಹೆಚ್ಚು ಮಾಡಬೇಕು. ಬಂದೂಕುಗಳನ್ನ, ಕಾಡತೂಸುಗಳನ್ನ, ಮದ್ದುಗುಂಡುಗಳನ್ನ ನಾವೆಲ್ಲ ಕಲೆ ಹಾಕಬೇಕು ಅಂತ ಯೋಚನೆ ಮತ್ತು ಯೋಜನೆಯನ್ನ ಶಿವರಾತ್ರಿಯ ದಿನ ರಾತ್ರಿ ರೂಪಿಸಿಕೊಂಡ. ಆ ಯೋಜನೆ ಮತ್ತು ಯೋಚನೆಯ ಫಲವಾಗಿ ಹಳ್ಳಿಗಳಿಗೆಲ್ಲ ಮುತ್ತಿಗೆ ಹಾಕೋದಿಕ್ಕೆ ಶುರು ಮಾಡಿದ್ರು ಇವರ ಸೈನಿಕರ ತಂಡ. ಆದರೆ ನೆನಪಿಟ್ಕೊಳ್ಳಿ, ಯಾವತ್ತೂ ಕೂಡ ಒಬ್ಬನೇ ಒಬ್ಬ ರೈತನ ಮನೆಯನ್ನ ಲೂಟಿ ಮಾಡಲಿಲ್ಲ, ಹೆಂಗಸರಿಂದ ಆಭರಣಗಳನ್ನ ತಗೊಳ್ಳಿಲ್ಲ, ಯಾವ ಕಾರಣಕ್ಕೂ ಬಡವರ ಮನೆಯ ಬಾಗಿಲಿನ ಒಳಗಡೆ ಪ್ರವೇಶವೇ ಮಾಡಲಿಲ್ಲ. ಯಾರು ದೇಶದ್ರೋಹಿ ಧನಿಕರಿದ್ದಾರೆ, ಯಾರು ಬ್ರಿಟಿಷರ ಎಂಜಲ ಆಸೆಗೆ ತನ್ನತನವನ್ನ ಮಾರಿಕೊಂಡು ದೇಶಭಕ್ತರ ವಿರುದ್ಧವಾಗಿ ಪಿತೂರಿಯನ್ನ ನಡೆಸ್ತಾ ಇದ್ದಾರೆ, ಅಂಥವರೆಲ್ಲರ ದರೋಡೆಯನ್ನ ಮಾಡೋದಕ್ಕೆ ಈ ತಂಡ ಸಿದ್ಧವಾಯಿತು. ಸರಕಾರಿ ಇಲಾಖೆಗಳನ್ನು, ಸರಕಾರಿ ಖಜಾನೆಯನ್ನು ಕೂಡ ಒಂದಲ್ಲ ಒಂದು ರೀತಿಯಲ್ಲಿ ದರೋಡೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ಈ ತೀರ್ಮಾನದ ಪರಿಣಾಮವಾಗಿ ಅಗಾಧ ಧನರಾಶಿ ಅವರಲ್ಲಿ ಸೇರಿತು. ಆ ಧನರಾಶಿಯ ಕಾರಣದಿಂದಲಾಗಿಯೇ ಸಶಸ್ತ್ರ ಕ್ರಾಂತಿಯನ್ನ ಈ ದೇಶದಲ್ಲಿ ಮಾಡಬೇಕು ಅಂತ ಸಂಕಲ್ಪಕ್ಕೆ ವೇಗ ಸಿಗೋದಕ್ಕೆ ಶುರುವಾಯಿತು. ವಾಸುದೇವ ಬಲವಂತ ಪಡಕೆ ಈ ರೀತಿಯಲ್ಲಿ ನಿರಂತರವಾಗಿ ಹೋರಾಟ ಮತ್ತು ಸಂಚಾರವನ್ನ ಮಾಡ್ತಾ 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 ಈ 2 ಬ್ರಿಟಿಷ್ ಬಂಗಲೆಗಳಿಗೆ ಬೆಂಕಿ ಕೊಡ್ತಾನೆ. ಅಂದ್ರೆ ಸರ್ಕಾರಿ ಬಂಗಲೆಗಳಿಗೆ ಬೆಂಕಿ ಕೊಡ್ತಾನೆ. ಅವರ ತಂಡ ಬೆಂಕಿ ಕೊಡುತ್ತೆ. ಬ್ರಿಟಿಷ್ ವ್ಯವಸ್ಥೆ ಅದುರು ಹೋಗೋದಿಕ್ಕೆ ಶುರುವಾಯಿತು. ಇಲ್ಲಿಯ ತನಕ ಹಳ್ಳಿಗಳಲ್ಲಿ ತಮಟೆ ಹಿಡಿದುಕೊಂಡು ಇವತ್ತು ಸಾಯಂಕಾಲ ನನ್ನ ಭಾಷಣ ಇದೆ, ದಯವಿಟ್ಟು ಬನ್ನಿ ಅಂತ ಯಾವ ವಾಸುದೇವ ಕರೀತಾ ಇದ್ನೋ, ಸೇರಿದ್ದಂತಹ ಜನರಿಗೆ ಸ್ವದೇಶಿ ವ್ರತದ ಚಿಂತನೆಗಳನ್ನ ಹೇಳ್ತಾ ಇದ್ನೋ, ಅಂಥ ವಾಸುದೇವ ಒಂದು ಸೈನ್ಯವನ್ನ ಕಟ್ಟಿ ಬ್ರಿಟಿಷ್ ಪ್ರಭುತ್ವದ ಮೇಲೆ ಬೆಂಕಿ ಹಾಕೋದು ಅಂದ್ರೆ ಏನರ್ಥ? ಭಾರತದ ಪತ್ರಿಕೆಗಳು ಬರೆಯೋದಕ್ಕೆ ಶುರು ಮಾಡಿದ್ವು. ಆ ಪತ್ರಿಕೆಗಳ ವರದಿಗಳ ಆಧಾರದ ಮೇಲೆ ಇಂಗ್ಲೆಂಡ್ನಲ್ಲಿದ್ದಂತಹ ಪತ್ರಿಕೆಗಳು ಕೂಡ ಆಳುವ ಅರಸರಿಗೆ ಚುಚ್ಚಿ ಚುಚ್ಚಿ ಬರೆಯೋದಕ್ಕೆ ಶುರು ಮಾಡ್ತು. ಒಬ್ಬ ಸಾಮಾನ್ಯ ಮನುಷ್ಯ ಗುಡ್ಡಗಾಡು ಜನರನ್ನ ಸೇರಿಸಿಕೊಂಡು, ಸೈನ್ಯ ಇಲ್ಲ, ಏನೂ ಇಲ್ಲ, ಒಬ್ಬ ಸಾಮಾನ್ಯ ಮನುಷ್ಯ ಗುಡ್ಡಗಾಡು ಜನರನ್ನ ಸೇರಿಸಿಕೊಂಡು ಒಂದು ದೊಡ್ಡ ಸೈನ್ಯ ಶಕ್ತಿಯನ್ನ ಇಟ್ಟುಕೊಂಡ ಹಾಗೆ ಕೆಲಸ ಮಾಡಿ 2 ಬ್ರಿಟಿಷ್ ಬಂಗಲೆಗಳನ್ನ, ಸರ್ಕಾರಿ ಬಂಗಲೆಗಳಿಗೆ ಬೆಂಕಿ ಕೊಡ್ತಾನೆ ಅಂದ್ರೆ ನೀವೇನು ಮಾಡ್ತಾ ಇದ್ದೀರಿ ಅಂತ ಭಾರತದಲ್ಲಿದ್ದಂತಹ ಅಧಿಕಾರಿಗಳಿಗೆ ಇಂಗ್ಲೆಂಡಿನಿಂದ ಒತ್ತಡ ಬರೋದಕ್ಕೆ ಶುರುವಾಯಿತು. 1857 ಸಂಗ್ರಾಮ ಬ್ರಿಟಿಷರಿಗೆ ಇನ್ನೂ ಕೂಡ ಮರೆತು ಹೋಗಿರಲಿಲ್ಲ.
ಸಾಮಾನ್ಯ ಸೈನಿಕರು ಶುರು ಮಾಡದಂತಹ ಸಂಗ್ರಾಮ ಇಡೀ ದೇಶವನ್ನ ವ್ಯಾಪಿಸಿ ಬ್ರಿಟಿಷರಿಗೆ ಸೂರ್ಯ ಮುಳುಗದ ಸಾಮ್ರಾಜ್ಯ ಅನ್ನುವ ತಮ್ಮ ಅಭಿಧಾನಕ್ಕೆ ಕೊಳ್ಳಿ ಇಡುವಂತಹ ಕೆಲಸ ಏನಾಗಿತ್ತು, ಅದರ ಪೂರ್ಣ ಅರಿವು ಬ್ರಿಟಿಷರಿಗಿತ್ತು. ಆ ಪೂರ್ಣ ಅರಿವನ್ನ ಇಟ್ಟುಕೊಂಡೇ 1857ರಿಂದ 22 ವರ್ಷಗಳ ಒಳಗಡೆ ತಮ್ಮ ಸಾಮ್ರಾಜ್ಯಕ್ಕೆ ಇನ್ನಾರೋ ಒಬ್ಬ ಕುತ್ತು ತರ್ತಾ ಇದ್ದಾನೆ ಅನ್ನುವ ಕಲ್ಪನೆ ಅವರ ಎದುರುಗಡೆ ಬಂದಾವಾಗ ಬ್ರಿಟಿಷರು ತಕ್ಷಣ ಜಾಗೃತರಾಗ್ತಾರೆ. ಮೇಜರ್ ಡೇನಿಯಲ್ ಅನ್ನುವಂತಹ ವ್ಯಕ್ತಿಯನ್ನ ವಾಸುದೇವ ಬಲವಂತ ಫಡ್ಕೆಯ ಬೇಟೆಯಾಡೋದಕ್ಕೆ ನಿಯೋಜನೆ ಮಾಡ್ತಾರೆ. ಆದರೆ ಭಾರತದ ಇತಿಹಾಸ ನೋಡಿ ಎಂಥ ಅದ್ಭುತ ಅಂತಂದ್ರೆ, ಆ ಸರಕಾರಿ ಕಟ್ಟಡಕ್ಕೆ ಬೆಂಕಿ ಕೊಟ್ಟದ್ರಲ್ಲಿ ವಾಸುದೇವನ ಪಾತ್ರ ಇಲ್ಲ. ನನ್ನದೇ ಲೆಕ್ಕಾಚಾರ ತಪ್ಪಾಗಿತ್ತು. ನನ್ನ ಲೆಕ್ಕಾಚಾರ ತಪ್ಪಾಗಿದ್ದಂತಹ ಕಾರಣದಿಂದಲಾಗಿ ನಾನು ನನ್ನ ಮಗನಿಗೆ ಹೇಳಿದೆ, ದಯಮಾಡಿ ಹೋಗಿ ಆ ಆಫೀಸಿಗೆ ಬೆಂಕಿ ಕೊಡು, ಆ ಲೆಕ್ಕಾಚಾರಗಳೆಲ್ಲ ನಾಶವಾಗಿ ಹೋದರೆ ನಾನು ಬದುಕ್ತೇನೆ ಅನ್ನೋವಂತಹ ಮಾನಸಿಕತೆಯನ್ನ ನನ್ನ ಮಗನಿಗೆ ನಾನು ಕೊಟ್ಟಿದ್ದೆ. ನನ್ನ ಮಗ ಹೋಗಿ ಬೆಂಕಿ ಕೊಟ್ಟ ಅಂತ ನ್ಯಾಯಾಲಯದಲ್ಲಿ ರಾನಡೆ ಅನ್ನುವಂತ ಒಬ್ಬ ಬ್ರಿಟಿಷ್ ಆಡಳಿತದಲ್ಲಿ ಕೆಲಸ ಮಾಡ್ತಾ ಇದ್ದಂತ ಒಬ್ಬ ಸಾಮಾನ್ಯ ವ್ಯಕ್ತಿ ನ್ಯಾಯಾಲಯದಲ್ಲಿ ಹೇಳಿಕೆ ಕೊಡ್ತಾನೆ. ಆದರೆ ಬ್ರಿಟಿಷ್ ವ್ಯವಸ್ಥೆಗೆ ಗೊತ್ತಿತ್ತು ಇವರೆಲ್ಲ ಒಬ್ಬ ಫಡ್ಕೆಯನ್ನ ಉಳಿಸ್ಕೊಳ್ಳೋದಕ್ಕೋಸ್ಕರ ಸುಳ್ಳು ಹೇಳ್ತಾ ಇದ್ದಾರೆ ಅನ್ನುವಂಥದ್ದರ ಪೂರ್ಣ ಅರಿವು ಬ್ರಿಟಿಷರಿಗಿತ್ತು. ಮೇಜರ್ ಡೇನಿಯಲ್ ತಡ ಮಾಡಲಿಲ್ಲ. ನಾನು ಇನ್ನೂ ಏನಾದರೂ ತಡ ಮಾಡಿದ್ರೆ ಕ್ರಾಂತಿ ಗಾಥೆ ಇಡೀ ದೇಶಕ್ಕೆ ಮತ್ತೆ ಹಬ್ಬಿ ನಾವೇನಾದ್ರೂ ಭಾರತವನ್ನ ಕಳೆದುಕೊಂಡ್ರೆ ಅದರ ಅಪವಾದ ಕಪ್ಪು ಚುಕ್ಕೆ ನನಗ್ ಬರುತ್ತೆ ಅಂತ ಯೋಚನೆಯನ್ನ ಮಾಡಿದ್ದರ ಪರಿಣಾಮವಾಗಿ ಯುದ್ಧಕ್ಕೆ ಸೈನಿಕರನ್ನ ಸಿದ್ಧಗೊಳಿಸಿ ರಾಮೋಶಿ ಸೈನ್ಯದ ಮೇಲೆ ಆಕ್ರಮಣ ಮಾಡೋದಕ್ಕೆ ಹೊರಡ್ತಾನೆ. ನಿರಂತರ ಸಂಘರ್ಷ ಆಯಿತು, ಆಕ್ರಮಣ ಆಯಿತು. ರಾಮೋಶಿಗಳ ಸೈನ್ಯ ಬ್ರಿಟಿಷರ ವಿರುದ್ಧ ಏರ್ ಹೋಗೋದಿಕ್ಕೆ ಶುರು ಮಾಡಿತು. ಆದರೆ ದುರ್ದೈವವಶಾತ್ ದೌಲತ್ ರಾವ್ ಅನ್ನುವಂತಹ ಒಬ್ಬ ರಾಮೋಶಿಗಳ ನಾಯಕ ಆ ಯುದ್ಧದಲ್ಲಿ ಡೇನಿಯಲ್ ನಿಂದ ಹತನಾಗ್ತಾನೆ. ವಾಸುದೇವ ಬಲವಂತ ಫಡ್ಕೆಗೆ ಸಿಡಿಲಾಘಾತ. ಯಾವ ದೌಲತ್ ರಾವ್ ಜೀವಕ್ಕೆ ಜೀವ ಕೊಟ್ಟು ಹೆಗಲಿಗೆ ಹೆಗಲನ್ನ ಕೊಟ್ಟು ಎರಡು ಶರೀರ ಒಂದು ಆತ್ಮ ಅನ್ನುವ ರೀತಿಯಲ್ಲಿ ಭಾರತದ ಸ್ವಾತಂತ್ರ್ಯದ ಸಂಗ್ರಾಮದಲ್ಲಿ ಯಜ್ಞದಲ್ಲಿ ಹವಿಸ್ಸಾಗಿ ಅಧ್ವರ್ಯವಾಗಿ ಮುಂದೆ ನಿಂತ್ಕೊಂಡು ಕೆಲಸ ಮಾಡಬೇಕು ಅಂತ ಯೋಜನೆಯನ್ನ ಹಾಕಿಕೊಂಡಿದ್ನೋ ಅಂಥ ದೌಲತ್ ರಾವ್ ಇನ್ನಿಲ್ಲ ಅಂದಾಗ ವಾಸುದೇವ ಬಲವಂತ ಫಡ್ಕೆಯ ಮನಸ್ಸು ಬಹಳ ಕ್ಷೋಭೆಗೆ ಒಳಗಾಗತ್ತೆ. ವಾಸುದೇವ ತೀರ್ಮಾನ ಮಾಡದ, ಈ ಹತ್ಯೆಗೆ ನಾನು ಪ್ರತೀಕಾರವನ್ನ ತೆಗೆದುಕೊಳ್ಳದೆ ಇದ್ದರೆ ನಾನು ಭಾರತ ಮಾತೆಯ ಸುಪುತ್ರ ಅಲ್ಲವೇ ಅಲ್ಲ ಅಂತ ತೀರ್ಮಾನ ಮಾಡದ. ಅದ್ರ ಜೊತೆಯಲ್ಲಿ ಸೈನ್ಯ ಇರಲಿಲ್ಲ. ಮತ್ತೆ ಸೈನ್ಯವನ್ನ ಕಟ್ಟಬೇಕು ಅಂತ ಯೋಚನೆಯನ್ನ ಮಾಡ್ತಾನೆ. ನೇರವಾಗಿ ಅಲ್ಲಿಂದ ತೆರಳುತ್ತಾನೆ. ಕರ್ನೂಲಿಗೆ ಹೋದ, ಗಾಣಗಾಪುರಕ್ಕೆ ಬಂದ. ಹೀಗೆ ಇಡೀ ದೇಶದ ದಕ್ಷಿಣದ ಭಾಗವನ್ನ ಅಲ್ಲಲ್ಲಿ ಸುತ್ತಾಡಿ ಜನರನ್ನೆಲ್ಲ ಸೇರಿಸಿಕೊಂಡು ಬ್ರಿಟಿಷರ ವಿರುದ್ಧ ಒಂದು ಕ್ರಾಂತಿಯನ್ನ ಮಾಡೋದಕ್ಕೆ ಇದು ಪರ್ವಕಾಲ, ನಾವೇನಾದ್ರೂ ಈ ಹೊತ್ತಿನಲ್ಲಿ ಕ್ರಾಂತಿಯನ್ನ ಮಾಡದೇ ಇದ್ರೆ ಮತ್ತೆ ಯಾವತ್ತೂ ಬ್ರಿಟಿಷರ ವಿರುದ್ಧ ಏಗುವುದಕ್ಕೆ ಸಾಧ್ಯ ಇಲ್ಲ ಅನ್ನುವಂತಹ ವೀರಾವೇಶದ ಮಾತುಗಳನ್ನ ಭಾಷಣಗಳನ್ನ ಮಾಡ್ತಾ ಇರಬೇಕಾಗಿದ್ರೆ ಸಾಮಾನ್ಯ ಜನ ವಾಸುದೇವನ ಕುರುಚಲ್ ಗಡ್ಡವನ್ನ ನೋಡಿ, ಆತ ಹಾಕಿರುವಂತಹ ದಿರಿಸುಗಳನ್ನ ನೋಡಿ ಈತನಿಗೆ ಹುಚ್ಚು ಅಂತ ಕರೆಯೋದಕ್ಕೆ ಶುರು ಮಾಡಿದ್ರು. ಸಾಮಾನ್ಯ ಜನರಿಗೆ ಏನ್ ತಾನೇ ಗೊತ್ತು, ದೇಶಭಕ್ತಿಯ ಹುಚ್ಚು ಒಬ್ಬ ಕ್ರಾಂತಿಕಾರಿಯ ಒಳಗಡೆ ಹೋದರೆ ಆತ ಎಂಥ ಅಸೀಮವಾಗಿರುವಂತಹ ತ್ಯಾಗವನ್ನ ಮಾಡೋದಕ್ಕೂ ಕೂಡ ಸಿದ್ಧನಾಗಿರ್ತಾನೆ ಅನ್ನೋದು ಗೊತ್ತಿಲ್ಲದೆ ಇದ್ದಂತಹ ಜನಸಾಮಾನ್ಯರು ಈತನನ್ನ ಹುಚ್ಚ ಅಂತ ಕರೆದ್ರು. ಅಷ್ಟಕ್ಕೂ ಅದು ಭಾರತದ ದೌರ್ಭಾಗ್ಯ. ಇತಿಹಾಸದ ಉದ್ದಕ್ಕೂ ದೇಶಕ್ಕೋಸ್ಕರ ಬದುಕಿದಂತಹ, ಸಮಾಜಕ್ಕಾಗಿ ತಮ್ಮ ಬದುಕನ್ನ ಅರ್ಪಣೆ ಮಾಡದಂತಹ ಸಾವಿರಾರು ಜನ ಕ್ರಾಂತಿಕಾರಿಗಳನ್ನ ನಮ್ಮ ದೇಶ ಕರೆದದ್ದು ಹುಚ್ಚರು, ಮಿಸ್ಗೈಡೆಡ್ ಪೆಟ್ರಿಯಟ್ಸ್ ಅಂತಲೇ ನಮ್ಮ ಇತಿಹಾಸ ಕರೀತು. ವಾಸುದೇವನನ್ನು ಭಾರತೀಯ ಸಮಾಜ ಮಿಸ್ಗೈಡೆಡ್ ಪೆಟ್ರಿಯಟ್ ಅಂತ ಕರೆಯೋದಕ್ಕೆ ಶುರು ಮಾಡಿತು. ಆದರೆ ವಾಸುದೇವನಿಗೆ ಇದ್ಯಾವುದರ ಅರಿವು ಪರಿವೆಯೂ ಇರಲಿಲ್ಲ. ಆತನ ಎದುರುಗಡೆ ಇದ್ದದ್ದು ಸ್ವತಂತ್ರ ಗಣರಾಜ್ಯ ಭಾರತದ ನಿರ್ಮಾಣ ಮಾತ್ರ. ಅದಕ್ಕೋಸ್ಕರ ಮತ್ತೆ ಊರೂರನ್ನ ಸುತ್ತಾಡೋದಕ್ಕೆ ಶುರು ಮಾಡ್ತಾನೆ. ರೋಹಿಲರನ್ನ ಸೇರಿಸ್ಕೊಳ್ತಾನೆ. ಮತ್ತೆ ಗುಡ್ಡಗಾಡುಗಳಲ್ಲಿ ತಿರುಗಾಡ್ತಾನೆ. ಅನೇಕರ ಸ್ನೇಹವನ್ನ ಸಂಪಾದನೆ ಮಾಡ್ತಾನೆ. 1857ರ ಸಂಗ್ರಾಮದಲ್ಲಿ ಶಿಕ್ಷೆಯನ್ನ ಅನುಭವಿಸಿ ಮತ್ತೆ ಹೊರಗಡೆ ಬಂದಂತಹ ಸಾವಿರಾರು ಜನ ಯಾರಿದ್ದಾರೆ ಅವರೆಲ್ಲರಲ್ಲೂ ಅದೇ ಆತ್ಮಪ್ರಜ್ಞೆಯನ್ನ ತುಂಬುತ್ತಾನೆ. ತನ್ನ ಭಾಷಣದಲ್ಲಿ ಹೇಳ್ತಾನೆ,
ಯಾವ ತಾತ್ಯಾ ಟೋಪೆಯನ್ನ ಬ್ರಿಟಿಷ್ ಇತಿಹಾಸಕಾರರು ಹ್ಯಾಡ್ ದೇರ್ ಬೀನ್ ಓನ್ಲಿ ಹಾಫ್ ಅ ಡಜನ್ ಆಫ್ ತಾತ್ಯಾ ಟೋಪೆಸ್ ದ ಹಿಸ್ಟ್ರಿ ಆಫ್ ದ ರೆವಲ್ಯೂಷನರಿ ವಾರ್ ಆಫ್ 1857 ವುಡ್ ಹ್ಯಾವ್ ಬೀನ್ ಕ್ವೈಟ್ ಡಿಫರೆಂಟ್ ಅಂತ ಯಾವ ಬ್ರಿಟಿಷ್ ಇತಿಹಾಸಕಾರರು ದಾಖಲಿಸಿದರೋ ಅಂಥ ತಾತ್ಯಾನ ಮೇಲಾಣೆ. ಯಾವ ಪೇಶ್ವಾ ತನ್ನ ಸಮಸ್ತ ಸಾಮ್ರಾಜ್ಯವನ್ನ ಭಾರತ ಮಾತೆಯ ಸ್ವಾತಂತ್ರ್ಯ ರಕ್ಷಣೆಗೋಸ್ಕರ ಧಾರೆ ಎರೆದನೋ ಅಂಥ ಪೇಶ್ವಾನ ಮೇಲಾಣೆ. ಯಾವ ಝಾನ್ಸಿಯ ರಾಣಿ ಲಕ್ಷ್ಮೀಬಾಯಿ ಹಿಂದೂ ಸಿಂಹಾಸನಾಧೀಶ್ವರಿಯಾಗಿ ಬ್ರಿಟಿಷರು ಕೊಡುವಂತಹ ಕಪ್ಪ ಕಾಣಿಕೆಯನ್ನ ತಿಂದುಂಡು ಸುಖವಾಗಿ ಮಲಗಬಹುದಾಗಿದ್ದಂತಹ ಹೆಣ್ಣು ಮಗಳು ದತ್ತುಪುತ್ರ ದಾಮೋದರನನ್ನ ಬೆನ್ನಿಗೆ ಕಟ್ಟಿಕೊಂಡು ನಿರಂತರವಾಗಿ ಸಂಚಾರವನ್ನ ಮಾಡಿ ಬ್ರಿಟಿಷರ ವಿರುದ್ಧ ಹೋರಾಟದ ಗಾಥೆಯನ್ನ ಬರೆದ್ಲೋ ಅಂಥ ಝಾನ್ಸಿಯ ಹೋರಾಟದ ಮೇಲಾಣೆ ಅಂತ ತಾನು ಹೋದ ಎಲ್ಲ ಪ್ರದೇಶಗಳಲ್ಲಿ ಭಾರತೀಯರಲ್ಲಿ ಅಡಗಿದ್ದಂತಹ ಸುಪ್ತ ರಾಷ್ಟ್ರೀಯತೆಯನ್ನ ಜಾಗೃತಗೊಳಿಸ್ತಾನೆ. ವಾಸುದೇವನ ಮಾತುಗಳಿಗೆ ಇಡೀ ದೇಶ ಕಿವಿಯಾಯಿತು. ನಾವಿನ್ನೂ ಮಲಗಿದ್ರೆ ನಮ್ಮನ್ನ ಬ್ರಿಟಿಷರು ನಿರಂತರವಾಗಿ ಆಳೋದಕ್ಕೆ ಸಾಧ್ಯವಾಗತ್ತೆ ಅಂತ ಯೋಚನೆ ಮಾಡಿದ ತರುಣರು ಗಾಣಗಾಪುರದಲ್ಲಿ ಸೇರಿ ವಾಸುದೇವ ಬಲವಂತ ಫಡ್ಕೆಗೆ ಅಭಯವನ್ನ ಕೊಡ್ತಾರೆ. ನಿಮ್ಮ ಜೊತೆಗೆ ಕೊನೆಯ ಉಸಿರು ಇರುವವರೆಗೂ, ಮೈಯಲ್ಲಿ ರಕ್ತದ ಕೊನೆಯ ಬಿಂದು ಹರಿಯುವವರೆಗೂ ನಾವು ನಿಮ್ಮ ಜೊತೆ ಇರುತ್ತೇವೆ ಅಂತ ಭಾಷೆ ಕೊಡ್ತಾರೆ, ಪ್ರಮಾಣ ಮಾಡ್ತಾರೆ. ಭಾರತ ಮಾತೆಯ ಬಂಧ ಮುಕ್ತಿಗೋಸ್ಕರ ತಮ್ಮ ಬದುಕನ್ನ ಅರ್ಪಣೆ ಮಾಡುವಂತಹ ದೀಕ್ಷೆ ತೊಡ್ತಾರೆ. ಮೇಜರ್ ಡೇನಿಯಲ್ಗೆ ಇವುಗಳೆಲ್ಲವೂ ಗೊತ್ತಿತ್ತು. ಏನಾಗ್ತಾ ಇದೆ ಅನ್ನುವಂಥದ್ದರ ಎಲ್ಲ ಅರಿವು ಡೇನಿಯಲ್ಗಿತ್ತು. ಆ ಅರಿವು ಇದ್ದ ಪರಿಣಾಮವಾಗಿ ಆತ ಅಲ್ಲಲ್ಲಿ ಗೂಢಚಾರರನ್ನ ಬಿಟ್ಟು ಬಿಡುವಂತಹ ಕೆಲಸ ಮಾಡ್ತಾನೆ. ಅಯ್ಯೋ ಹತಭಾಗ್ಯರು ಭಾರತೀಯರು, ಅಂಥ ಒಬ್ಬ ದೇಶಭಕ್ತ ಕ್ರಾಂತಿಕಾರಿಯನ್ನ ಉಳಿಸ್ಕೊಳ್ಳುವಂತಹ ಯೋಗ್ಯತೆ ನಮ್ಮ ಜನರಿಗಿರಲಿಲ್ಲ. ಪೂನಾದಲ್ಲಿ ಒಂದು ದೇವಸ್ಥಾನದಲ್ಲಿ ಹರಿಕಥೆ ಆಗ್ತಾ ಇತ್ತು. ಈ ಕಡೆ ಹರಿಕಥೆ, ಆ ಕಡೆಯಿಂದ ಹೆಂಗಸರೆಲ್ಲ ಸೇರಿಕೊಂಡು ತಮ್ಮ ದಿನನಿತ್ಯದ ಮಾತುಕತೆಗಳನ್ನ ಮಾಡ್ತಾ ಇದ್ಲು. ಒಬ್ಬ ಹೆಣ್ಣು ಮಗಳು ಸುಮ್ಮನಿರಬೇಕಾಗಿತ್ತು. ದೇಶದ ಸ್ವಾತಂತ್ರ್ಯಕ್ಕೋಸ್ಕರ ಕೆಲಸ ಮಾಡುವಂತಹ ಕ್ರಾಂತಿಕಾರಿ ಹೆಸರುಗಳನ್ನ ಬದಲಾವಣೆ ಮಾಡಿಕೊಂಡು ಒಂದೂರಲ್ಲಿ ಬಾಬಾ ಆಗ್ತಾನೆ, ಇನ್ನೊಂದೂರಲ್ಲಿ ಹಮಾಲಿ ಆಗ್ತಾನೆ, ಇನ್ನೊಂದೂರಲ್ಲಿ ಕೆಲಸ ಮಾಡ್ತಾನೆ, ಮತ್ತೊಂದೂರಲ್ಲಿ ಕೂಲಿ ಮಾಡ್ತಾನೆ. ರಾತ್ರಿ ಹೊತ್ತಿನಲ್ಲಿ ದೇಶದ ಕೆಲಸವನ್ನ ಮಾಡುವಂತಹ ಒಬ್ಬ ಕ್ರಾಂತಿಕಾರಿಯ ವಿಚಾರಗಳು, ಮಾತುಗಳು, ಗೂಢಸ್ಥಾನಗಳು ಅದು ಎಷ್ಟು ಗೂಢವಾಗಿರಬೇಕು ಅಂತಂದ್ರೆ ಯಾರಿಗೂ ಗೊತ್ತಾಗಬಾರದು, ತಿಳಿಬಾರದು. ಒಬ್ಬ ಹೆಣ್ಣು ಮಗಳು ತುಂಬಿದಂತಹ ಆ ಹೆಣ್ಣು ಮಕ್ಕಳ ಸಭೆಯಲ್ಲಿ ನನಗೆ ಗಾಣಗಾಪುರದಲ್ಲಿ ಬರುವಂತಹ ಒಬ್ಬ ಬಾಬಾ ಬಗ್ಗೆ ಗೊತ್ತು. ಆ ಬಾಬಾ ಯಾರು ಗೊತ್ತಾ? ಬ್ರಿಟಿಷರು ಯಾವಾತನ ತಲೆಗೆ ಸಾವಿರಾರು ರೂಪಾಯಿಗಳನ್ನ ಘೋಷಣೆ ಮಾಡಿದ್ದಾರೆ ಅಂತಹ ವಾಸುದೇವ ಬಲವಂತ ಫಡ್ಕೆ ಆ ಬಾಬಾ. ಅಲ್ಲಿದ್ದಂಥ ಹೆಣ್ಣು ಮಕ್ಕಳೆಲ್ಲ ಸೇರ್ಕೊಂಡು ಯೋಚನೆ ಮಾಡಿದ್ರು. ಅರೆ, ವಾಸುದೇವ ಬಲವಂತ ಫಡ್ಕೆಯ ಸುದ್ದಿ ಗೊತ್ತಾಯ್ತಲ್ಲ, ಇನ್ನೇನ್ ಮಾಡೋದು? ಎಲ್ಲರೂ ತೆಪ್ಪಗಾದ್ರು. ಆದರೆ ಒಬ್ಬ ಹೆಣ್ಣು ಮಗಳು ಠಾಕುಠೀಕಾಗಿ ನೇರ ಮನೆಗೆ ಹೋಗ್ತಾಳೆ. ಯಾಕೆ ಅಂದ್ರೆ ಆ ಹೆಣ್ಣು ಮಗಳು ಒಬ್ಬ ಪೊಲೀಸ್ ದಫೇದಾರನ ಹೆಂಡತಿ. ಮನೆಗೆ ಹೋದ್ಲು, ತನ್ನ ಗಂಡನ್ಗೆ ಹೇಳಿದ್ಲು, ಈ ತರ ಒಬ್ಬ ಬ್ರಿಟಿಷ್ ವ್ಯವಸ್ಥೆಯಲ್ಲಿ ನೀವು ಯಾರನ್ನ ಹುಡುಕ್ತಾ ಇದ್ದೀರೋ ಅಂಥ ಬ್ರಿಟಿಷ್ ವ್ಯವಸ್ಥೆ ಹುಡುಕ್ತಾ ಇರುವ ವಾಸುದೇವ ಬಲವಂತ ಫಡ್ಕೆ ಗಾಣಗಾಪುರದಲ್ಲಿದ್ದಾನೆ. ಹೋಗಿ ಡೇನಿಯಲ್ಗೆ ಹೇಳಿ ಆತ ಕೊಡುವಂತಹ 1000 ರೂಪಾಯಿ ಇನಾಮಲ್ಲಿ ನಿಮಗೇನೂ ಇಲ್ಲ, ಎಲ್ಲವೂ ನನಗೆ ಸಿಗಬೇಕು, ನಾನು ಸೀರೆ ತಗೊಳ್ಬೇಕು, ಆಭರಣ ತಗೊಳ್ಬೇಕು ಅಂತ ಗಂಡನಿಗೆ ಹೇಳಿದ್ಲು. ವಾಸುದೇವ ಬಲವಂತ ಫಡ್ಕೆ ಮೊದಲೇ ಘೋಷಣೆ ಮಾಡಿದ್ದ, ವಾಸುದೇವನ ತಲೆಗೆ 1000 ರೂಪಾಯಿಗಳಾದರೆ ಆ ಘೋಷಣೆಯನ್ನ ಮಾಡಿದ ಕಲೆಕ್ಟರ್ ಮತ್ತು ಮೇಜರ್ ತಲೆಗೆ ಅದರ ಡಬಲ್ ಹಣವನ್ನ ಕೊಡಲಾಗುವುದು ಅಂತ ವಾಸುದೇವ ಘೋಷಣೆ ಮಾಡಿದ್ದ. ಆದರೆ ಭಾರತೀಯ ಇತಿಹಾಸದ ದುರ್ದೈವ ಮತ್ತು ದುರಂತ, ಡೇನಿಯಲ್ಗೆ ವಿಷಯ ಗೊತ್ತಾಯಿತು. ಆತ ವಿಜಯಪುರದಲ್ಲಿ ರಾತ್ರಿಯ ಹೊತ್ತಿನಲ್ಲಿ ವಿಶ್ರಾಂತಿಯನ್ನ ಪಡೆದುಕೊಂಡಿದ್ದಂತಹ ವಾಸುದೇವನ ಮೇಲೆ ಎರಗಿ ಬರ್ತಾನೆ. ಆತನ 2 ಕೈಗಳನ್ನ ಅಮುಕಿ ಹಿಡಿದು ವಾಸುದೇವ ಬಲವಂತ ಫಡ್ಕೆಯನ್ನ ಸೆರೆ ಹಿಡಿತಾನೆ. ರಾತ್ರಿ ಮಲಗಿ ತಕ್ಷಣಕ್ಕೆ ಎಚ್ಚರಗೊಂಡಂತಹ ವಾಸುದೇವ ಬಲವಂತ ಫಡ್ಕೆ ನೋಡಬೇಕಾಗಿದ್ರೆ ದೈತ್ಯ ದೇಹಿ ತನ್ನ ಶರೀರದ ಮೇಲೆ ಕೂತ್ಕೊಂಡಿದ್ದಾನೆ. ಇದು ನನಸೋ ಕನಸೋ ಅಂತ ಗೊತ್ತಾಗದೇ ಇದ್ದಂತಹ ವಾಸುದೇವ ಒಂದು ಕ್ಷಣ ಆ ಕಡೆ ಈ ಕಡೆ ನೋಡ್ತಾನೆ. ಇದು ಕನಸಲ್ಲ, ಇದು ನಿಜ ಅಂತ ಅರಿವಾದವಾಗ ಡೇನಿಯಲ್ಗೆ ಹೇಳ್ತಾನೆ, ಅರೆ ಹುಚ್ಚ, ಯುದ್ಧದ ನಿಯಮಗಳು ಗೊತ್ತಿಲ್ಲದೆ ಇರುವಂತಹ ನೀನು ರಾತ್ರಿಯ ಹೊತ್ತಿನಲ್ಲಿ ಮಲಗಿರುವಂತಹ ಒಬ್ಬ ಸಾಮಾನ್ಯ ಭಾರತೀಯನನ್ನ ಈ ರೀತಿ ಸೆರೆ ಹಿಡಿತೀಯಲ್ಲ, ನಿನಗೆ ನಾಚಿಕೆ ಆಗೋದಿಲ್ವೇ ಅಂತ
ಡೇನಿಯಲ್ಗೆ ಹೇಳ್ತಾನೆ. ಆದ್ರೆ ಡೇನಿಯಲ್ಗೆ ಬೇಕಾಗಿರುವಂಥದ್ದು ಈ ನಾಚಿಕೆ, ಮಾನ, ಸಮ್ಮಾನ ಇದಾವುದೂ ಕೂಡ ಅಲ್ಲ. ಆತನಿಗೆ ಬೇಕಾಗಿರುವಂಥದ್ದು ಕೇವಲ 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 ವಾಸುದೇವ ಬಲವಂತ ಪಡಕೆ ಮಾತ್ರ. ವಾಸುದೇವ ಬಲವಂತ ಪಡಕೆಯನ್ನ ಸೆರೆ ಹಿಡಿದ್ರು, ಪೂನಾದ ಜೈಲಿಗೆ ಹಾಕಿದ್ರು. ಪೂನಾದ ಜೈಲಿನಿಂದ ಆತನನ್ನ ಬಿಡಿಸ್ಕೊಳ್ಳೋದು ಹೇಗೆ ಅಂತ ದೇಶಭಕ್ತ ಜನ ಎಲ್ಲ ಯೋಚನೆ ಮಾಡಿದ್ರು. ರಾನಡೆಯವರು, ಜೋಶಿಯವರು ಜೊತೆ ಸೇರ್ಕೊಂಡು ಹೇಗಾದ್ರೂ ಮಾಡಿ ವಾಸುದೇವನನ್ನ ಬಿಡಿಸ್ಕೊಳ್ಬೇಕು, ಕನಿಷ್ಠ ಪಕ್ಷ ಬಿಡಿಸೋದಕ್ಕೆ ಆಗದೆ ಇದ್ರೆ ಮರಣದಂಡನೆಯನ್ನಾದ್ರೂ ನಿಲ್ಲಿಸಬೇಕು ಅಂತ ಯೋಚನೆ ಮತ್ತು ಯೋಜನೆಯನ್ನ ಮಾಡ್ತಾರೆ. ನಿನ್ನ ಪರವಾಗಿ ಯಾರು ವಾದ ಮಾಡ್ತಾರೆ ಅಂತ ವಾಸುದೇವನನ್ನ ಕೇಳಬೇಕಾಗಿದ್ರೆ ನನ್ನ ಪರವಾಗಿ ವಾದ ಮಾಡುವಂಥವ್ರು ಯಾರು ಇಲ್ಲ ಅಂತ ಆತ ಹೇಳಿದ್ರೆ ತುಂಬಿದ ಸಭೆಯಲ್ಲಿ ನಾನಿದ್ದೇನೆ ಅಂತ ಒಬ್ಬ ವಕೀಲರು ಎದ್ದು ಬರ್ತಾರೆ. ಅವರೇ ಗಣೇಶ್ ವಾಸುದೇವ ಜೋಶಿಯವರು. ಅವರು ಜನ ಹೇಳಿದ್ರಂತೆ ಅವರಿಗೆ, ಅಲ್ಲ ನೀವು ಅವನ ಪರವಾಗಿ ಏನಾದ್ರೂ ವಾದ ಮಾಡೋದಕ್ಕೆ ಅಂತ ಹೋದ್ರೆ, ನೀವೇನಾದ್ರೂ ವಾದ ಮಾಡೋದಕ್ಕೆ ಅಂತ ಏನಾದ್ರೂ ಹೋದ್ರೆ ನಿಮ್ಮನ್ನು ಕೂಡ ಗಲ್ಲಿಗೇರಿಸ್ತಾರೆ. ನಿಮ್ಮನ್ನು ಗಲ್ಲಿಗೇರಿಸಿದ್ರೆ ಅಂತ ಪ್ರಶ್ನೆ ಮಾಡಿದವಾಗ ವಾಸುದೇವ ಹೇಳ್ತಾನೆ, ಗಣೇಶ್ ಜೋಶಿಯವರು ಹೇಳ್ತಾರೆ, ವಾಸುದೇವನ ಜೊತೆಗೆ ನಾನು ಗಲ್ಲಿಗೇರಿದ್ರೆ ಮತ್ತೇನಂತೆ, ಗಲ್ಲಿಗೇರೋದೇ ದೇಶಕ್ಕೋಸ್ಕರ ಗಲ್ಲಿಗೇರಿದ್ರೆ ಮತ್ತೇನಾಗತ್ತೆ ಅಂತ ಚಿಂತನೆ ಮಾಡಿದ್ರು, ಯೋಚನೆಯನ್ನ ಮಾಡಿದ್ರು, ವಾದ ಮಾಡಿದ್ರು. ಆದ್ರೆ ದುರ್ದೈವ ವಶಾತ್ ಬಿಡಿಸ್ಕೊಳ್ಳೋದಿಕ್ ಸಾಧ್ಯ ಆಗ್ಲಿಲ್ಲ. ಮರಣದಂಡನೆಯ ಶಿಕ್ಷೆಯಿಂದ ಆತನನ್ನ ಮುಕ್ತಿಗೊಳಿಸಿದ್ರು. ಆತನಿಗೆ ಜೀವಾವಧಿ ಶಿಕ್ಷೆಯಾಯಿತು. ಎಲ್ಲಿ ಜೀವಾವಧಿ ಶಿಕ್ಷೆ? ಅಂಡಮಾನ್ಗೆ ಕಳಿಸ್ಕೊಡ್ಬೇಕು ಅಂತ ತೀರ್ಮಾನ ಮಾಡಿದ್ರು. ಆದ್ರೆ ಅಂಡಮಾನ್ಗೆ ಕಳಿಸ್ಕೊಟ್ರೆ ಆಗ ತಾನೇ ಸ್ವಾತಂತ್ರ್ಯ ಸಂಗ್ರಾಮದ ಶಿಕ್ಷೆಗೆ ಒಳಗಾಗಿದ್ದಂತಹ ವ್ಯಕ್ತಿಗಳನ್ನ ಸೇರಿಕೊಂಡು ಒಂದು ವೇಳೆ ವಾಸುದೇವನೇನಾದರೂ ಅಲ್ಲೂ ಕ್ರಾಂತಿಯನ್ನ ಮಾಡಿದ್ರೆ ಹೇಗೆ ಅಂತ ಯೋಚನೆ ಮಾಡಿದ್ರು. ಆ ಪ್ಲಾನ್ ಅನ್ನ ಬದಿಗಿಟ್ರು. ಆತನನ್ನ ಕಂಡು ಕೇಳರಿಯದಂತಹ ಏಡನ್ ಜೈಲಿಗೆ ವರ್ಗಾವಣೆ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ರು. ವಾಸುದೇವನಿಗೆ ಗೊತ್ತಾಗಿ ಹೋಯಿತು, ಅಂಡಮಾನ್ ಅಲ್ಲ ಏಡನ್ಗೆ ಕರೆದುಕೊಂಡು ಹೋಗ್ತಾರೆ. ಪುಣೆಯ ಜೈಲಿನಿಂದ ಆತನನ್ನ ಹೊರಗಡೆ ತಂದು ಕುದುರೆ ಹತ್ತಿಸಿ ಇನ್ನೇನು ಸಮುದ್ರಯಾನಕ್ಕೆ ವಿವರಣೆಯನ್ನ ಕೊಡಬೇಕು, ಆತನನ್ನ ಕಳಿಸ್ಕೊಡ್ಬೇಕು ಅಂದವಾಗ ಆತ ಒಂದು ಮಾತನ್ನು ಹೇಳ್ತಾನಂತೆ, ಸ್ಮಿತ್ ಅನ್ನುವಂತಹ ಅಧಿಕಾರಿಗಳ ಬಳಿಯಲ್ಲಿ, ದಯಮಾಡಿ ನನಗೆ ಒಂದು ಸರ್ತಿ ಹೊರಗಡೆ ಹೋಗೋದಿಕ್ಕೆ ಅವಕಾಶವನ್ನ ಮಾಡಿಕೊಡಿ, ಒಂದು ಸರ್ತಿ ಅವಕಾಶ ಮಾಡಿಕೊಡಿ. ಆತ ಹೊರಗಡೆ ಇಳಿದ, ಭಾರತದ ಮಣ್ಣನ್ನ ತೆಗೆದುಕೊಂಡ, ತನ್ನ ಹಣೆಗೆ ಹಚ್ಕೊಂಡ, ಇಡೀ ಮೈಗೆ ಹಚ್ಚಿಕೊಂಡ, ಹೇ ಮಾತೃಭೂಮಿ, ನಿನ್ನ ಸ್ವಾತಂತ್ರ್ಯಕ್ಕೋಸ್ಕರ, ನಿನ್ನ ಶ್ರೇಷ್ಠ ವೈಭವವನ್ನ ಮರುಕಳಿಸೋದಕ್ಕೋಸ್ಕರ ನಾನು ಮತ್ತೆ ಜೈಲಿನಿಂದ ಹೊರಗಡೆ ಬಂದು ನಿನ್ನ ಸೇವೆಯನ್ನ ಮಾಡ್ತೇನೆ ತಾಯಿ ಅಂತ ಪ್ರತಿಜ್ಞೆಯನ್ನ ಸ್ವೀಕಾರ ಮಾಡಿ ಒಂದು ಹಿಡಿ ಮಣ್ಣನ್ನ ತೆಗೆದುಕೊಂಡು ತನ್ನ ಬಟ್ಟೆಯ ಒಳಗಡೆ ಸಿಕ್ಕಿಸ್ಕೊಂಡು ಹಡಗನ್ನ ಹತ್ತಾನೆ. ಏಡನ್ ಜೈಲಿಗೆ ಹೋದ. ಭಾರತದ ಕ್ರಾಂತಿಕಾರಿಯ ಜೀವನದ ಇತಿಹಾಸದ ನರಕ ದರ್ಶನ ಏಡನ್ ಜೈಲಿನಲ್ಲಾಯಿತು. ಗಾಣಕ್ಕೆ ಆತನನ್ನ ಕಟ್ತಾರೆ, ಎಣ್ಣೆ ತೆಗಿಬೇಕು. ಕೆಲವೊಂದು ಬಾರಿ ಕೊಬ್ಬರಿಯನ್ನ ಜಾಸ್ತಿ ಹಾಕ್ತಾರೆ. ಒಂದು ವೇಳೆ ಅದನ್ನ ತೆಗೆಯದೇ ಇದ್ರೆ ಈತನಿಗೆ ಊಟ ಇಲ್ಲ. ನೀರನ್ನ ಚರ್ಮದಲ್ಲಿ ಕೊಡ್ತಾರೆ. ದೇಸಿ ಬ್ರಾಹ್ಮಣ ಚರ್ಮದ ಬಟ್ಟೆಯಲ್ಲಿ ಕೊಟ್ಟಂತಹ ನೀರನ್ನ ಹೇಗೆ ತಾನೇ ಸ್ವೀಕಾರ ಮಾಡೋದಿಕ್ ಸಾಧ್ಯ? ಎಷ್ಟೋ ದಿವಸಗಳ ಕಾಲ ನೀರನ್ನ ಬಿಟ್ಟು ಇದ್ದ. 1880 ಅಕ್ಟೋಬರ್ ತಿಂಗಳ 12ನೇ ತಾರೀಕು ನಾನು ಹೇಗಾದ್ರೂ ಮಾಡಿ ಜೈಲಿನಿಂದ ತಪ್ಪಿಸ್ಕೊಳ್ಬೇಕು ಅಂತ ಸಂಕಲ್ಪ ಮಾಡಿದ. ರಾತ್ರಿಯ ಹೊತ್ತಿನಲ್ಲಿ ಸರಪಳಿಗಳನ್ನ ಹೇಗೋ ಮಾಡಿ ಅದರಿಂದ ಬಿಚ್ಚಿಸಿಕೊಂಡು ಯಾವ ದ್ವಾರ ಇತ್ತು ಆ ದ್ವಾರವನ್ನೇ ಬುಡ ಸಮೇತ ಕಿತ್ತು ಬಿಸಾಕಿ ಆ ದ್ವಾರದ ಆಧಾರದಲ್ಲಿಯೇ ಏಣಿಯ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಗೋಡೆಯನ್ನ ಹಾರಿ ಏಡನ್ ಜೈಲಿನಿಂದ ತಪ್ಪಿಸ್ಕೊಳ್ತಾನೆ. ಸರಿಯಾಗಿ 6:30 ಕಾಲ, ಮಧ್ಯರಾತ್ರಿ ಶುರು ಮಾಡಿದಂತಹ ಓಟ 6:30 ಕಾಲ ಎಲ್ಲೂ ಕುಳಿತುಕೊಳ್ಳದೆ ನಡೀತಾ ಓಡ್ತಾ 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 ಬಂದರಿನ ಜಾಗಕ್ಕೆ ಬಂದ. ಅಲ್ಲಿ ಬೇರೆ ಬೇರೆ ಹಡಗುಗಳಿದ್ದವು. ಯಾವುದಾದ್ರೂ ಒಂದು ಹಡಗು ಭಾರತಕ್ಕೆ ಹೋದ್ರೆ ಕೂಲಿ ಮಾಡಿಯೋ ಏನೋ ಒಂದು ಕೆಲಸ ಮಾಡಿಯೋ ರೋಗಗ್ರಸ್ತನೋ ದೇಶಭ್ರಷ್ಟನೋ ಏನೋ ಒಂದು ಕಾರಣ ಹೇಳಿ ಹೋಗಬಹುದು ಅಂತ ತೀರ್ಮಾನ ಮಾಡಿದವಾಗ ಬೆಳಗ್ಗಿನ ಹೊತ್ತಿಗೆ ಅಲ್ಲಿಯ ಏಡನ್ ಅಧಿಕಾರಿಗಳಿಗೆ ವಿಷಯ ಗೊತ್ತಾಗಿತ್ತು, ಸುದ್ದಿ ತಿಳಿದಿತ್ತು. ಅವರೆಲ್ಲ ತಕ್ಷಣ ಹೊರಡುತ್ತಾರೆ. ಆ ಕ್ಷಣವೇ 4 ಜನ ಅರಬರನ್ನ ಕರೆದು ಬಹುಮಾನದ ಆಸೆಯನ್ನ ತೋರಿಸಿ ಅವರು ಕುದುರೆಗಳನ್ನ ಏರಿ ಸುತ್ತ ಬರ್ತಾರೆ. ವಾಸುದೇವ ಬಲವಂತ ಪಡಕೆ ಸಿಕ್ಕಿಬಿದ್ದ.
ಸ್ವಾತಂತ್ರ್ಯದ 6-7 ಗಂಟೆಗಳ ಒಳಗಡೆ ಆತ ಸಿಕ್ಕಿಬಿದ್ದ. ಮತ್ತೆ ಏಡನ್ ಜೈಲಿಗೆ ವರ್ಗಾವಣೆ ಮಾಡ್ತಾರೆ. 2 ವರ್ಷಗಳ ಕಾಲ ಚಿತ್ರಹಿಂಸೆಯನ್ನ ಅನುಭವಿಸ್ತಾನೆ. ಮೊದಲಿಗಿದ್ದಂತಹ ಪಹರೆ ಜಾಸ್ತಿ ಆಯಿತು, ಶರೀರ ವ್ಯಸ್ತವಾಯಿತು. ಆತನಿಗೆ ಯಾವ ಶಾರೀರದ ಮೇಲೆ ಅಭಿಮಾನ ಇತ್ತೋ ಆ ಶರೀರ ದುರ್ಬಲವಾಗ್ತಾ ಹೋಯಿತು. ಕೊನೆಗುಳದದ್ದು ಬರೀ ಮೂಳೆ ಮಾತ್ರ. ಉಸಿರಾಡ್ತಾ ಇದ್ದ. ಕ್ಷಯರೋಗಕ್ಕೂ ತುತ್ತಾದ. ಪುಣ್ಯವಶಾತ್ ಸುದೈವವಶಾತ್ ಅದೇ ಏಡನ್ ಜೈಲಿನಲ್ಲಿ ಆರೋಗ್ಯ ಅಧಿಕಾರಿಯಾಗಿ ಭಾರತದ ಒಬ್ಬ ವೈದ್ಯರಿದ್ರು, ಮನೋಹರ ಪಂತ್ ಬರವೆ ಅಂತ ಅವರ ಹೆಸರು. ಆ ಜೈಲಿನ ಅಧಿಕಾರಿಯಾಗಿ ವೈದ್ಯರಾಗಿದ್ದಂತಹ ಬರವೆಯವರು ಈತನ ಸಾಹಸದ ಬಗ್ಗೆ ಕೇಳಿ ಕಣ್ಣೀರು ಹಾಕ್ತಾರೆ. ಆದರೆ ತಾನೇನು ಮಾಡೋ ಹಾಗಿಲ್ಲ. ಆದರೆ ಕೊನೆಯ ಪಕ್ಷ ಆತನ ಶರೀರಕ್ಕೆ ಆಯಾಸವನ್ನ ಕೊಡ್ತಾ ಇದ್ದಂತಹ ಸರಪಳಿ ಬೇಡಿಯನ್ನ ಕಳಚಿಕೊಡುವಂತಹ ವಿನಂತಿಯನ್ನ ಮೇಲಧಿಕಾರಿಗಳಿಗೆ ಕೊಡ್ತಾರೆ. ಆ ವಿನಂತಿಯನ್ನ ಅನುವು ಮಾಡುತ್ತಾರೆ, ಸ್ವೀಕಾರ ಮಾಡುತ್ತಾರೆ. ಜೈಲಿನ ಒಳಗಡೆಯೇ ಬಂಧಿಯೂ ಅಲ್ಲದಂತೆ ವಾಸುದೇವ ಬಲವಂತ ಪಡಕೆ ಬದುಕ್ತಾನೆ. ವಾಸುದೇವ ಇನ್ನು ತನ್ನ ಬದುಕು ಮುಗಿದು ಹೋಯಿತು ಅಂತ ಆತನಿಗೆ ಗೊತ್ತಾಗಿತ್ತು. ಬರುವೆಯವರ ಬಳಿ ಹೇಳ್ತಾನಂತೆ, ನಾನು ಮತ್ತೆ ಮರಳಿ ಭಾರತ ಮಾತೆಯ ಸೇವೆಗೆ ಹೋಗಬೇಕು ಅಂತ ಸಂಕಲ್ಪ ಮಾಡಿದ್ದೆ, ಆದರೆ ನನಗಂತಹ ಸೇವೆಯನ್ನು ಮಾಡೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ದಯಮಾಡಿ ನನ್ನನ್ನು ಕ್ಷಮಿಸಿಬಿಡಿ. ನನ್ನ ಸಾವಿನ ಸಂದೇಶವನ್ನು ನನ್ನ ಊರಿಗೆ ತಲುಪಿಸುವಂತಹ ಹೊತ್ತಿಗೆ ದೇಶದ ಸ್ವಾತಂತ್ರ್ಯದ ಚಿಂತನೆಯನ್ನ ಮಾಡ್ತಾನೆ ಪ್ರಾಣ ಬಿಟ್ಟ ಅಂತ ಒಂದು ತಂತಿಯನ್ನ ಸೇರಿಸಿಬಿಡಿ ಅಂತ ಬರವೆಯವರಿಗೆ ವಿನಂತಿಯನ್ನ ಮಾಡ್ತಾ ಆ ಮಹಾಮಹಿಮ ವಾಸುದೇವ ಬಲವಂತ ಪಡಕೆ ಅಜರಾಮರನಾಗ್ತಾನೆ. ತನ್ನ ಬದುಕನ್ನ ಈ ದೇಶಕ್ಕೋಸ್ಕರ 1883 ಫೆಬ್ರವರಿ ತಿಂಗಳ 17ನೇ ತಾರೀಕಿಗೆ ತನ್ನ ಬದುಕನ್ನ ಭಾರತ ಮಾತೆಯ ಪಾದಕಮಲಗಳಿಗೆ ಅರ್ಪಣೆ ಮಾಡ್ತಾರೆ. ಆ ವಾಸುದೇವ ಬಲವಂತ ಪಡಕೆಯ ತ್ಯಾಗವನ್ನ ಕಂಡು ಬ್ರಿಟಿಷರೇ ಹೌಹಾರಿದರು. ಈ ವೀರನಿಗೆ ಇಂಥ ಸಾವು ಬರಬಾರದಾಗಿತ್ತು, ಆದರೆ ಸಾವಿನ ನಂತರವಾದರೂ ಸದ್ಗತಿ ಸಿಗಲಿ ಅಂತ ಯೋಚನೆ ಮಾಡ್ತಾರೆ. ಮನೋಹರ ಪಂತ್ ಬರವೆಯವರೇ ಮುಂದೆ ನಿಂತುಕೊಂಡು ಆತನ ಅಂತ್ಯ ಸಂಸ್ಕಾರವನ್ನ ಮಾಡ್ತಾರೆ. 2 ದಿವಸಗಳಾದ ನಂತರ ತಂತಿ ಸಿಕ್ತು ಊರಿಗೆ. ಗೋಪಿಕಾಬಾಯಿ ಆ ತಂತಿಯನ್ನ ಕೇಳಿ ಅಯ್ಯೋ ತನ್ನ ಭಾಗ್ಯವೇ ಅಂತ ವಿಲವಿಲನೆ ಒದ್ದಾಡ್ತಾಳೆ. ಇಡೀ ಪೂನಾ ಮೌನಕ್ಕೆ ಜಾರಿತು. ಮಹಾದೇವ ಗೋವಿಂದ ರಾನಡೆಯವರು ಆಗ ತಾನೇ ಪ್ರವರ್ಧಮಾನಕ್ಕೆ ಬರ್ತಾ ಇದ್ದಂತಹ ಸ್ವರಾಜ್ಯ ನನ್ನ ಜನ್ಮಸಿದ್ಧ ಹಕ್ಕು ಅನ್ನುವ ಘೋಷಣೆಯ ರೂವಾರಿ ಬಾಲಗಂಗಾಧರ ತಿಲಕರು ಪತ್ರಿಕೆಗಳಲ್ಲಿ ಅಮೋಘವಾಗಿರುವಂತಹ ಲೇಖನವನ್ನ ಬರೀತಾರೆ. ಭಾರತೀಯ ಇತಿಹಾಸಕಾರರು ಗುರುತಿಸುವುದಕ್ಕಿಂತ 100 ಪಟ್ಟು ಜಾಸ್ತಿ ಬ್ರಿಟಿಷ್ ಇತಿಹಾಸಕಾರರು ವಾಸುದೇವ ಬಲವಂತ ಪಡಕೆಯ ಶೌರ್ಯವನ್ನ ಕೊಂಡಾಡುತ್ತಾರೆ. ಅಂಥ ಮಹಾಮಹಿಮ ವಾಸುದೇವ ಬಲವಂತ ಪಡಕೆ ನಮಗೋಸ್ಕರ ಬಿಟ್ಟು ಹೋದಂತೆ ಆತ್ಮನಿರ್ಭರತೆಯ ಭಾರತವನ್ನ, ಸ್ವಾವಲಂಬಿ ಭಾರತವನ್ನ, ಸ್ವದೇಶಿ ಮಂತ್ರದ ಭಾರತವನ್ನ, ಅದಕ್ಕಾಗಿ ವಾಸುದೇವನನ್ನ ನಾವು ಯಾವತ್ತೂ ಕೂಡ ಹುತಾತ್ಮ ಬಲಿದಾನಿ ಅಂತ ಕರೀತೇವೆ ನಿಜ, ಆದರೆ ನಮ್ಮೆಲ್ಲರ ಮನದಲ್ಲಿ ಆತ ಇನ್ನೂ ಜೀವಂತವಾಗಿದ್ದಾನೆ. ಹೇಗೆ ಅಶ್ವತ್ಥಾಮ, ಬಲಿ, ವ್ಯಾಸ, ಹನುಮಂತ, ವಿಭೀಷಣ, ಕೃಪ, ಪರಶುರಾಮರನ್ನ ನಾವು ಸಪ್ತೈತೆ ಚಿರಂಜೀವಿನಃ ಅಂತ ಕರೀತೇವೋ, ಹಾಗೆಯೇ ರಾಷ್ಟ್ರಭಕ್ತರ ಮನದಲ್ಲಿಯೂ ಕೂಡ ನಿತ್ಯ ನಿರಂತರವಾಗಿ ವಾಸುದೇವ ಬಲವಂತ ಪಡಕೆ ಮತ್ತೆ ಮತ್ತೆ ಎದ್ದು ಬರ್ತಾನೆ. ಅದಕ್ಕಾಗಿಯೇ ಆತ ಅಜೇಯ, ಅದಕ್ಕಾಗಿಯೇ ಆತ ಅಜಿಂಕ್ಯ, ಅದಕ್ಕಾಗಿಯೇ ಆತ ಅದಮ್ಯ. ಯಾವ ವಾಸುದೇವ ಬಲವಂತ ಪಡಕೆ ಇಲ್ಲ ಅಂತ ನಾವು ಯೋಚನೆ ಮಾಡ್ತೀವೋ ಆ ವಾಸುದೇವ ಬಲವಂತ ಪಡಕೆ ಸಾವರ್ಕರರ ಮೂಲಕ ಮತ್ತೆ ಎದ್ದು ಬಂದ. ಆ ವಾಸುದೇವ ಬಲವಂತ ಪಡಕೆ ವಂದೇ ಮಾತರಂನ ಮೂಲಕ, ಅದೇ ವಾಸುದೇವ ಬಲವಂತ ಪಡಕೆ ಮದನ್ ಲಾಲ್ ಧಿಂಗ್ರಾನ ಮೂಲಕ, ಮೊದಲ ಮೋಹನ ಮಾಲವೀಯರ ಮೂಲಕ, ಭಗತ್ ಸಿಂಗ್ ರಾಜ್ಗುರು ಸುಖದೇವರ ಮೂಲಕ, ಖುದೀರಾಮ್ ಬೋಸನ ಮೂಲಕ, ಅಶ್ಫಾಕುಲ್ಲಾ ಖಾನನ ಮೂಲಕ, ನೇತಾಜಿ ಸುಭಾಷ್ ಚಂದ್ರ ಬೋಸರ ಮೂಲಕ ಇವತ್ತಿಗೂ ನಮ್ಮ ದೇಶದ ಗಡಿಯನ್ನ ಕಾಯುವಂತಹ 13,25,000 ಯೋಧರು ಯಾರಿದ್ದಾರೆ, 3 ವರ್ಗದ ಯೋಧರು, CRPF ಪೊಲೀಸರು ಯಾರೆಲ್ಲ ಕೆಲಸ ಮಾಡ್ತಾ ಇದ್ದಾರೋ ಅವರೆಲ್ಲರ ಮೂಲಕ ಇವತ್ತಿಗೂ ನಾವು ದೇಶಭಕ್ತ ಕ್ರಾಂತಿಕಾರಿ, ಆದ್ಯ ಕ್ರಾಂತಿಕಾರಿ, ಸ್ವದೇಶಿ, ಸ್ವತಂತ್ರ, ಸ್ವಧರ್ಮ ಭಾರತದ ಇತಿಹಾಸದ ಕಲ್ಪನೆಯನ್ನ ಸಮಾಜಕ್ಕೆ ಕೊಟ್ಟಂತಹ ಆದ್ಯ ಕ್ರಾಂತಿಕಾರಿ, ಸಶಸ್ತ್ರ ಕ್ರಾಂತಿಯ ಪಿತಾಮಹ ವಾಸುದೇವ ಬಲವಂತ ಪಡಕೆಯನ್ನ ನೋಡೋದಿಕ್ ಸಾಧ್ಯವಾಗುತ್ತೆ.
ಬಂಧುಗಳೇ, ವಾಸುದೇವ ಬಲವಂತ ಫಡ್ಕೆ ಇಡೀ ಭಾರತಕ್ಕೆ ಹೊಸ ಕಲ್ಪನೆಯನ್ನ ಕೊಟ್ಟಂತಹ ರಣಸಿಂಹ. ದಕ್ಷಿಣ ಭಾರತದಲ್ಲಿ ಮೊಘಲ್ ಸಾಮ್ರಾಜ್ಯದ ತರುವಾಯ ಯಾವ ವಿಶಾಲ ಪೇಶ್ವಾ ಸಾಮ್ರಾಜ್ಯ ಆರಂಭವಾಗಬೇಕಾಗಿತ್ತೋ ಅದು ಆಗದೇ ಇದ್ದಾವಾಗ ಊರು ಹಳ್ಳಿಗಳಿಗೆಲ್ಲ ಹೋಗಿ ತಮಟೆಯನ್ನ ಹಿಡಿದುಕೊಂಡು ರಾಷ್ಟ್ರಭಕ್ತಿಯ ಪ್ರೇರಣೆಯನ್ನ, ಜೀವನ ಸ್ರೋತವನ್ನ ಸಮಾಜಕ್ಕೆ ಅರ್ಪಣೆ ಮಾಡದಂತಹ ಧೀಮಂತ ಕ್ರಾಂತಿಕಾರಿ ವಾಸುದೇವ ಬಲವಂತ ಫಡ್ಕೆಯ ತ್ಯಾಗ, ಬಲಿದಾನ, ಬದುಕು ನಮ್ಮೆಲ್ಲರಿಗೂ ಕೂಡ ನಿರಂತರವಾಗಿರುವ ಪ್ರೇರಣೆಯನ್ನ ಕೊಡುವ ಹಾಗಾಗ್ಲಿ. ಯಾವ ಸ್ವದೇಶಿ ಭಾರತದ ಕಲ್ಪನೆಯನ್ನ ನಾವು ಇವತ್ತಿನ ದಿನಗಳಲ್ಲಿ ಕಾಣ್ತಾ ಇದ್ದೀವೋ, ಆ ಸ್ವದೇಶಿ ಭಾರತದ ಕಲ್ಪನೆಯನ್ನ ಯಾವ ಪುಣ್ಯಾತ್ಮ, ಧರ್ಮಭೀರು, ರಾಷ್ಟ್ರಭಕ್ತ ನಮ್ಮ ಎದುರುಗಡೆ ಕೊಡೋದಕ್ಕೆ ಸಾಧ್ಯವಾದನೋ ಅಂತಹ ವಾಸುದೇವ ಬಲವಂತ ಫಡ್ಕೆಯವರ ಜೀವನ, ತ್ಯಾಗದ ಬದುಕು ನಮ್ಮೆಲ್ಲರಿಗೂ ಕೂಡ ಹೊಸ ಪ್ರೇರಣೆಯನ್ನ ಕೊಡಲಿ. ಸಮರ್ಥ ಭಾರತವನ್ನ ನಿರ್ಮಾಣ ಮಾಡುವಂತಹ ನಮ್ಮೆಲ್ಲರ ಸಂಕಲ್ಪಕ್ಕೆ ವಾಸುದೇವ ಬಲವಂತ ಫಡ್ಕೆಯವರ ಅಮರ ಜೀವನ, ತ್ಯಾಗ ಜೀವನ ಪ್ರೇರಣೆಯಾಗಲಿ.